여러분 안녕하십니까? ಎಲ್ಲರಿಗೂ ನಮಸ್ಕಾರ. 복음반에 오신 여러분들을 환영합니다. ಸುವಾರ್ತೆಯ ವರ್ಗಕ್ಕೆ ನಿಮಗೆ ಸ್ವಾಗತಿಸುತ್ತೇವೆ. 오늘은 세 번째 시간입니다. ಈಗ ಮೂರನೇ ಅವಧಿಯಲ್ಲಿ ಇದ್ದೇವೆ. 우리 첫 번째 시간에는 두 부류의 신앙인에 대해서 말씀을 나누었고요. ಮೊದಲನೇ ಅವಧಿಯಲ್ಲಿ ಎರಡು ರೀತಿಯಾದಂತಹ ನಂಬಿಕೆಯ ವ್ಯಕ್ತಿಗಳ ಬಗ್ಗೆ 두 번째는 ಮಾತನಾಡಿದೆವು. 두 아담을 통해 부는 구원의 섭리에 대한 내용을 가지고 말씀을 나누었습니다. ಎರಡನೇ ಅವಧಿಯಲ್ಲಿ ಆದಾಮನ ಮೂಲಕ ರಕ್ಷಣೆಯ ಮುನ್ನೆಚ್ಚರಿಕೆ ಬಗ್ಗೆ ಮಾತನಾಡಿದೆವು. 이번 시간에는 영원한 속죄에 대한 말씀을 같이 나누면서 은혜를 우리가 입기를 바랍니다. ಈ ಸಮಯದಲ್ಲಿ ಶಾಶ್ವತ ವಿಮೋಚನೆ ಕುರಿತು ನಾವು ಮಾತನಾಡೋಣ. ನೀವೆಲ್ಲರೂ ಕೃಪೆಯಿಂದ ತುಂಬುತ್ತೀರಿ ಎಂಬುದಾಗಿ ನಂಬುತ್ತೇನೆ. 이미 이 복음은 이루어진 사실이죠. ಈ ಒಂದು ಸುವಾರ್ತೆ ಆಗಲೇ ಅದು ನೆರವೇರಿಸಲ್ಪಟ್ಟಿದೆ. 하나님께서 예수님을 통해서 이렇게 이루어 놓으신 사실이죠. ದೇವರು ಸ್ವಾಮಿಯ ಮೂಲಕ ಇದನ್ನು ನೆರವೇರಿಸಿರುವುದು ಅದು ಸತ್ಯ. 복음을 듣는 모든 사람들은 살아나게 되어 있습니다. ಸುವಾರ್ತೆಯನ್ನು ಕೇಳಿಸಿಕೊಳ್ಳುವಂತ ಜನರು ಅವರು ಜೀವಿಸುತ್ತಾರೆ. 세상에서 예수 그리스도의 소식보다 더 기쁜 소식이 어디에 ಯೇಸು 있겠습니까? ಸ್ವಾಮಿಗಿಂತ ಉತ್ತಮವಾದಂತಹ ವಾರ್ತೆ ಬೇರೆ ಯಾವುದೂ ಇಲ್ಲ. 오늘 이 시간에 영원한 속죄에 대한 내용을 자세히 우리가 말씀을 나누려고 합니다. ಈ ಒಂದು ಸಮಯದಲ್ಲಿ ನಿತ್ಯ ವಿಮೋಚನೆಯ ಕುರಿತು ನಾವು ಹಂಚಿಕೊಳ್ಳಲು ಇಷ್ಟಪಡುತ್ತೇವೆ. 구약 시대의 그 속죄 제사법이 있지 않습니까? ಹಳೆಯ ಒಡಂಬಡಿಕೆಯಲ್ಲಿ ಈ ಒಂದು ವಿಮೋಚನೆ ಕುರಿತು ನಾವು ನೋಡಬಹುದು. 사람이 죄를 지었을 때에 개인적으로 가서 죄를 사함받는 방법이 있고요. ಸಾಮಾನ್ಯ ಜನರಿಗೆ ಪಾಪ ಸಮರ್ಪಣೆ ಇದೆ. 또 이스라엘 회중이 가서 제사 받는 방법도 있고. ಮತ್ತು ಅಲ್ಲಿರುವಂತಹ ಎಲ್ಲಾ ಜನರಿಗೂ ಸಹ ಅಲ್ಲಿ 족장이 죄를 지었을 때 씻는 방법이 있고. ಮತ್ತು ನಾಯಕರಿಗೂ ಸಹ 또 이스라엘 민족 전체가 제사 받는 방법이 있습니다. ಅಲ್ಲಿರುವಂತಹ ಮುಖ್ಯ ಜನರಿಗೋಸ್ಕರ 우리가 그 중에 레위 4장에 나온 평민의 속죄 제사에 대한 내용을 먼저 우리가 좀 살펴보기를 원합니다. ನಾವು ಒಡಂಬಡಿಕೆಯ ಸಾಮಾನ್ಯ ಜನರ ಪಾಪ ಸಮರ್ಪಣೆಯ ಕುರಿತು ನೋಡೋಣ. 이런 PPT 나오는 화면을 한번 주목해 주시기 바랍니다. ಅಲ್ಲಿರುವಂತಹ ಸ್ಕ್ರೀನ್ ಅನ್ನು ನೋಡಿ. 구약의 평민의 속죄 제사 방법의 그 절차입니다. ಇದು ಸಾಮಾನ್ಯ ಜನರಿಗೆ ಇರುವಂತಹ ಪಾಪ ಕ್ಷಮಾಪಣೆಯ ಒಂದು 레위기 4장 27절 이하에 나오는 말씀입니다. ಅದು ಯಾಜಕ ಕಾಂಡ 20ನೇ ಅಧ್ಯಾಯದಿಂದ ಇದೆ. 여러분 죄를 사함 받으려면 먼저 지은 죄가 있어야 되지 않습니까? ನಾವು ಪಾಪ ಕ್ಷಮಾಪಣೆ ಬೇಕಾದ್ರೆ ನಮ್ಮಲ್ಲಿ ಪಾಪ ಇರಬೇಕು. 죄가 없는데도 죄 사함 받을 수는 없지 않습니까? ನಾವು ಪಾಪ ಮಾಡಿರುವುದರಲ್ಲಿ ಪಾಪ ವಿಮೋಚನೆ ನಮಗೆ ಬೇಡ. 그 평민이 먼저 죄를 지었습니다. ಮೊದಲು ಸಾಮಾನ್ಯ ವ್ಯಕ್ತಿ ಪಾಪ ಮಾಡುತ್ತಾನೆ. 만일 그 평민의 하나가 여호와의 금령 중 하나라도 부지 중에 범하여 허물이 있었다가 이렇게 되어 있습니다. ಇಸ್ರಾಯೇಲ್ ಪಟ್ಟಣದಲ್ಲಿ ಯಾರೊಬ್ಬರು ಪಾಪ ಮಾಡಿದರೂ ಸಹ 죄가 있지만은 자기가 죄인 줄 알지 못할 때는 죄를 씻음 받으려고 안 하겠죠. ಅವರು ಪಾಪ ಮಾಡಿದ್ರು ಸಹ ಅವರು ಪಾಪ ಮಾಡಿಲ್ಲ ಅಂದುಕೊಂಡರೆ 죄 사함을 받으려면 먼저 죄를 지어야 하고 ಮೊದಲು ನೀವು ಪಾಪ ಮಾಡಿರಬೇಕು. 두 번째로는 그 범한 죄에 깨우침을 받거든 이렇게 되어 있습니다. ಅದಾದ ನಂತರ ಹೇಳುತ್ತದೆ ಅವರ ಜ್ಞಾನಕ್ಕೆ ಒಂದು ಪಾಪ ಬರುತ್ತದೆ. 두 번째로는 그 죄에 대한 깨우침을 받아야 됩니다. 내가 죄를 지었구나, 죄가 있구나. ಮೊದಲು ಅವನ ಜ್ಞಾನದಲ್ಲಿ ತಿಳಿದು ಬರಬೇಕು ಅವನು ಪಾಪ ಮಾಡಿದ್ದಾನೆ, ಅವನಲ್ಲಿ ಪಾಪ ಇದೆ ಎಂಬುದಾಗಿ. 그 다음에는 그러면 어떻게 되느냐 하면 흠이 없는 암염소 그 제물을 준비해야 하는 것입니다. ಮತ್ತು ಹೆಣ್ಣು ಮೇಕೆಯನ್ನು ಅವರು ಸಮರ್ಪಣೆಗೋಸ್ಕರ ತರುತ್ತಾರೆ. 제물을 끌고 이제 제사장 앞에 가게 되는 거죠. ಅದನ್ನು ತೆಗೆದುಕೊಂಡು ಯಾಜಕರ ಬಳಿ ಬರುತ್ತಾರೆ. 그 다음에는 이제 그 죄인이 그 속죄 제물에다가 이제 안수를 해야만 되죠. ಈಗ ಪಾಪ ಮಾಡಿದ ವ್ಯಕ್ತಿ ಅವನ ಕೈಗಳನ್ನ ಒಂದು ಮೇಕೆ 그 다음에는 우리가 이미 안수가 끝이 나고 난 이후에는 그 제물을 이제 죽이면서 피를 받게 되죠. ಕೈಯನ್ನ ಇಟ್ಟ ನಂತರ ಒಂದು ಸಮರ್ಪಣೆಯನ್ನ ಅವರು ಸಾಯಿಸುತ್ತಾರೆ. 그 다음에는 어떤 절차가 있느냐 하면 그 제물에게서부터 받은 그 피를 가지고 제단 뿔에 바르고 나머지는 담 밑에 쏟게 됩니다. ಆ ಒಂದು ರಕ್ತವನ್ನು ತೆಗೆದುಕೊಂಡು ಯಜ್ಞವೇದಿಗಳ ಕೊಂಬುಗಳ ಮೇಲೆ ಹಾಕುತ್ತಾರೆ. 그 다음에는 이제 그 죽은 짐승의 이제 각을 떠서 이제 여러 등분을 나누어 가지고 제단 위에 올려놓고 이제 불태워 버리죠.
ಅದಾದ ನಂತರ ಆ ಒಂದು ಪ್ರಾಣಿಗಳು ಅದನ್ನು ಕತ್ತರಿಸಿ ಅದರ ಮೇಲೆ ಹಾಕುತ್ತಾರೆ. 그리고 난 이후에 이제 속죄가 되는 것입니다. ಆಗ ಅಲ್ಲಿ ಪಾಪ ವಿಮೋಚನೆ ಆಗುತ್ತದೆ. 제사장이 그를 위하여 속죄한 적 그가 사함을 얻으리라라고 했습니다. ಆ ಒಂದು ಯಾಜಕರು ಈ ರೀತಿ ಮಾಡಿದ ನಂತರ ಅವರು ಪಾಪ ವಿಮೋಚನೆಯನ್ನು ಅವರು ಪಡೆದುಕೊಳ್ಳುತ್ತಾರೆ. 그래서 이 핑민의 속죄 제사는 이런 과정과 이런 절차를 밟아야만 속죄가 되는 거죠. ಸಾಮಾನ್ಯ ಜನರು ಪಾಪ ಪರಿಹಾರಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಹಂತಗಳನ್ನ ಅವರು ಹಾದು ಬರಬೇಕು. 다시 한번 우리 전체적으로 한번 ನಾವು 보시면은요. ಮತ್ತೊಮ್ಮೆ ಈ ಒಂದು ಚಿತ್ರವನ್ನು ನೋಡೋಣ. 먼저 이제 죄사함을 받으려면 죄를 먼저 지어야 되지 않습니까? ನೀವು ಪಾಪ ವಿಮೋಚನೆ ಪಡೆದುಕೊಳ್ಳಬೇಕಾದ್ರೆ ನಿಮ್ಮಲ್ಲಿ ಮೊದಲು ಪಾಪ 그럼 이 죄를 지었는데 이 죄에 대한 깨우침을 두 번째로는 받아야 되는 것이죠. ಅದಾದ ನಂತರ ನಿಮ್ಮ ತಪ್ಪಿನ ಅರಿವು ನಿಮ್ಮ ಜ್ಞಾನಕ್ಕೆ ತಿಳಿದು 내가 ಬರಬೇಕು. 죄를 지었구나. ನಾನು ಪಾಪ ಮಾಡಿದ್ದೇನೆ, 내가 죄가 있구나. ನನ್ನಲ್ಲಿ ಪಾಪ ಇದೆ, 이걸 그냥 두면 내가 또 멸망을 당하겠구나. ನಾನು ಈ ರೀತಿ ಇದ್ದರೆ ನಾನು ನರಕಕ್ಕೆ 이제 ಹೋಗುತ್ತೇನೆ. 그것을 느낀 이제 이 죄인은 죄를 진 죄인은 어떻게 합니까? ಈ ಒಂದು ಪಾಪಿಯ ಒಂದು ಜ್ಞಾನ ಪಡೆದ ನಂತರ ಏನು ಮಾಡುತ್ತಾರೆ 많은 ಅಂದರೆ, 기독교인들이 죄를 깨닫고 난 이후에 어떻게 하고 있습니까? ಅನೇಕ ಕ್ರೈಸ್ತರು ಅವರಲ್ಲಿ ಪಾಪ ಇದೆ ಎಂಬುದಾಗಿ ತಿಳಿದು ಬಂದ ನಂತರ ಅವರು ಏನ್ ಮಾಡುತ್ತಾರೆ? 많은 사람들이 그 죄에 대해 뉘우치고 또 고백하고 회개 기도를 통해서 그 죄를 씻음 받으려고 하는 사람들도 많이 있는 것입니다. ಅನೇಕ ಮಂದಿ ಪಶ್ಚಾತ್ತಾಪ ಪಡುವುದರ ಮೂಲಕ ಅವರ ಪಾಪವನ್ನು ತಿಳಿದುಹಾಕಲು ಪ್ರಯತ್ನ ಪಡುತ್ತಾರೆ. 물론 회개를 하지 말라는 것은 ನಾನು 아닙니다. ಅದು ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. 성경에 가장 중요한 것은 ಇದರಲ್ಲಿ ಬಹಳ 회개입니다. ಪ್ರಾಮುಖ್ಯವಾದಂತಹ ವಿಷಯ ಏನಂತಂದ್ರೆ ನಾವು ಪಶ್ಚಾತ್ತಾಪ ಪಡುವುದು. 예수님도 회개하라라고 했습니다. ಯೇಸು ಸ್ವಾಮಿ ಹೇಳಿದ್ರು ಮನ ತಿರುಗಿರಿ. 또 세례 요한도 회개하고 복음을 믿으라라고 했죠. ಸರಿಯಾದ John the ಯೋಹಾನನ Baptist said that we ಮನ must ತಿರುಗಬೇಕು repent. ಎಂಬುದಾಗಿ. 회개하라 천국이 가까이 ನಾವು ಮನ 왔느니라. ತಿರುಗಬೇಕು ಯಾಕಂದ್ರೆ ಪರಲೋಕ ಹತ್ತಿರವಿದೆ. 회개하고 죄 없이 함을 받으라. ಪಾಪವಿಲ್ಲದವರಾಗಿರಬೇಕು. 기독교에서 회개가 아주 중요한 것입니다. ಮನ ಪಡುವಿಕೆ ಅದು ಕ್ರೈಸ್ತರಲ್ಲಿ ಬಹಳ ಪ್ರಾಮುಖ್ಯ. 지은 사람이 죄를 깨닫고 난 이후에 ನಾವು ಪಾಪದ ಅರಿವು ಆದ ನಂತರ 죄를 씻는 과정은 ಒಂದು ಪಾಪವನ್ನು ತೊಳೆಯುವ ಒಂದು 이 죄에 대한 뉘우침을 가진다든지 ಅದು ಅವರ ಜ್ಞಾನಕ್ಕೆ ತಿಳಿದು ಬರಬೇಕು. 잘못을 고백한다든지 ಪಶ್ಚಾತ್ತಾಪಪಟ್ಟು 회개 기도한다든지 ನಾವು ಪ್ರಾರ್ಥನೆ 이런 어떤 방법을 통해서 죄를 씻으려고 하는 사람들이 있다는 것입니다. ಅನೇಕ ಮಂದಿ ಅವರ ಸ್ವಂತ ಪಾಪಗಳನ್ನ ಪರಿಹಾರ ಮಾಡೋದಕ್ಕೆ ಸ್ವಂತ 그 사람은 이 ಮಾರ್ಗವನ್ನು 속죄 ಉಪಯೋಗಿಸುತ್ತಾರೆ. 제사의 그 절차를 잘 알지 못해서 그렇게 하고 있는 것입니다. ಇದು ಯಾಕೆ ಮಾಡ್ತಿದ್ದಾರೆ ಎಂಬುದಾಗಿ ಹೇಳಿದ್ರೆ ಅವರಿಗೆ ಪಾಪ ಪರಿಹಾರದ ಒಂದು ಪ್ರಕ್ರಿಯೆ 속죄 ಗೊತ್ತಿಲ್ಲ. 제사법의 그 절차를 우리가 자세히 살펴보시면은 ನಾವು ಪಾಪ ಪರಿಹಾರದ ಒಂದು ಮಾರ್ಗವನ್ನು ನೋಡುವುದಾದರೆ 죄에 대한 깨우침을 받으면은 ನಿಮ್ಮ ಪಾಪದ ಅರಿವು ನಿಮಗೆ ತಿಳಿದು ಬಂದ ನಂತರ 이게 죄를 고백한다든지 회개 기도를 하는 것이 아니라 ನೀವು ಮನ ತಿರುಗುವುದಾಗಲಿ ಆ ಒಂದು ಪ್ರಾರ್ಥನೆ ಆಗಲಿ ಮಾಡುವುದು 이 ಬೇಡ. 죄를 위해서 대신 이렇게 죽어줄 예물, 제물이 필요하죠. ನೀವು ನಿಮ್ಮ ಎದುರುಗಡೆ ಇರುವಂತಹ ಸಮರ್ಪಣೆಯನ್ನ ನೀವು ತರಬೇಕು. 그래서 죄삼을 받으려면 이 제물을 준비해야 되는데 ನೀವು ಮೊದಲು ಯಜ್ಞ ಸಮರ್ಪಿಸಬೇಕು. 흠이 있으면 안 되는 것입니다. ಅದರಲ್ಲಿ ಯಾವುದೇ ರೀತಿಯಾದಂತಹ ಒಂದು 흠이 ಕಳೆ ಇರಬಾರದು. 없는 그런 염소를 준비하는 것입니다. ನೀವು ಒಂದು ಕುರಿಮರಿಯನ್ನ ತರಬೇಕು. 그래도 의미가 있는 것이죠. 흠이 있으면 안 되죠. ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪು ಇರಬಾರದು. 뭐 쩔뚝거린다든지 ಅದರಲ್ಲಿ 몸에 ಯಾವುದೇ 상처가 ಮಚ್ಚೆ ಇರಬಾರದು, 있다든지 ಕಲೆಗಳು 또 ಇರಬಾರದು, 뭐 아프다든지 ಅದು ಹುಷಾರಿಲ್ಲದೆ 그러면 ಇರಬಾರದು. 제물이 될 수가 없습니다. ಆ ರೀತಿ ಇದ್ರೆ ಅದು ಅಲ್ಲಿ ಸಮರ್ಪಣೆ 흠이 ಮಾಡಲು ಸಾಧ್ಯವಿಲ್ಲ. 없어야만 하는 거죠. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಲೆಗಳು 그럼 이 ಇರಬಾರದು. 죄인은 흠이 없는 암염소를 끌고 제상 앞에 가죠. ಈ ಒಂದು ಪಾಪಿ ಹೆಣ್ಣು ಮೇಕೆಯನ್ನು ತರುತ್ತಾನೆ. ಅದರಲ್ಲಿ 그럼 ಯಾವುದೇ 제사장이 ಕಲೆ 제일 ಇರುವುದಿಲ್ಲ. 먼저 하는 것은 이제 그 암염소를 이제 흠이 있는가 없는가를 자세히 살피고 검사를 하게 되죠. ಮೊದಲನೇ ಕಾರ್ಯ ಯಾಜಕನ ಮಾಡುವುದು ಏನೆಂದರೆ ಆ ಒಂದು ಮೇಕೆಯನ್ನ ಪರೀಕ್ಷಿಸುವುದು, ಅದರಲ್ಲಿ ಯಾವುದಾದ್ರೂ ಕಲೆ 그때 이제 흠이 없는 제물인 것이 확인이 되면은 이제 이 죄인은 그 제물에다가 안수를 하는 거죠. ಈ ರೀತಿ ಕಲೆಗಳನ್ನ ಪರೀಕ್ಷಿಸಿದ ನಂತರ ಪಾಪಿ ಅವನ ಕೈಗಳನ್ನ ಅದರ ತಲೆ ಮೇಲೆ ಇಡುತ್ತಾನೆ. 안수는 아주 중요한데요. ತಲೆ ಮೇಲೆ ಕೈ ಹಿಡಿದು ಬಹಳ 왜 ಪ್ರಾಮುಖ್ಯ. 안수를 합니까? ಯಾಕೆ ತಲೆ ಮೇಲೆ ಕೈ ಹಿಡಿದು 자, 우리 ಬಹಳ 레위기 ಪ್ರಾಮುಖ್ಯ ಎಂದರೆ, 16장을 보시겠습니다. ನಾವು ನೋಡೋಣ ಯಾಜಕ ಕಾಂಡ 16ನೇ ಅಧ್ಯಾಯ 21절을 보시면은요. 21ನೇ ವಚನ. 아론은 두 손으로 산 염소의 머리에 안수하여 ಅದರ ತಲೆಯ ಮೇಲೆ 2 ಕೈಗಳನ್ನ ಇಟ್ಟು ಇಸ್ರಾಯೇಲ್ಯರು 이스라엘 자손의 모든 불의와 그 범한 모든 죄를 고하고 ಎಲ್ಲಾ ಪಾಪಗಳನ್ನ ದ್ರೋಹಗಳನ್ನ ಅಪರಾಧಗಳನ್ನ ಯೆಹೋವನಿಗೆ ಅರಿಕೆ ಮಾಡಿ
그 죄를 염소의 머리에 두어 미리 정한 사람으로 맡겨 광야로 보낼지니. ಆ ಓತದ ತಲೆಯ ಮೇಲೆ ಉರಿಸಿ ಅದನ್ನು ಆ ಕೆಲಸಕ್ಕೆ ನೇಮಕವಾದವನ ಕೈಯಿಂದ ಅರಣ್ಯಕ್ಕೆ 자, 안수를 하면 그 죄가 염소의 머리로 넘어간다는 거죠. ಕೈಯನ್ನು ಅದರ ಮೇಲೆ ಇಡುವುದರ ಮೂಲಕ ಅವರೆಲ್ಲ ಪಾಪಗಳು ಆ ಒಂದು ಮೇಕೆಯ ಮೇಲೆ 안수의 ಅದು 의미는 ಹೋಗುತ್ತದೆ. 죄를 증가시키다, 죄를 넘긴다 그런 의미가 있습니다. ನಾವು ಕೈಗಳನ್ನ ಇಡುವುದರ ಮೂಲಕ ನಮ್ಮ ಪಾಪ ನಮ್ಮಿಂದ ಅದರ ಮೇಲೆ ಅದು ಪ್ರವೇಶಿಸುತ್ತದೆ. 이 개인의 그 죄를 지은 죄를 흠이 없는 암염소라는 그 제물에다가 죄를 넘기게 되죠. ಆ ಜನರ ಒಂದು ಪಾಪ ಅದು ಆ ಪ್ರಾಣಿಯ ಮೇಲೆ ಅದು ಹೋಗುತ್ತದೆ. 그러면 이제 그 제물은 그 죄인의 그 죄를 이제 넘겨받게 되는 것입니다. ಈ ಒಂದು ಸಮರ್ಪಣೆಯ ಒಂದು ವ್ಯಕ್ತಿಯ ಪಾಪವನ್ನ ಹೊತ್ತುಕೊಳ್ಳುತ್ತದೆ. 그러면 그 핑민의 죄가 이 흠이 없는 암염소에게 이제 죄가 넘겨졌습니다. ಈಗ ಈ ಒಂದು ಎಲ್ಲ ಪಾಪಗಳು ಆ ಒಂದು ಹೆಣ್ಣು ಮೇಕೆಯ ಮೇಲೆ ಅದು 그러면 ಹಾಕಲ್ಪಟ್ಟಿದೆ. 죄의 삭은 사망이요라고 했죠. ಈಗ ಪಾಪ ಕೊಡುವ ಸಂಬಳ ಮರಣ. 히브리서에서는 피 흘림이 없은즉 그 사함이 없다라고 했습니다. ಇಬ್ರಿಯದಲ್ಲಿ ನಾವು ನೋಡಬಹುದು ರಕ್ತ ಪರಿಹಾರವಿಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ. 그리고 우리가 레위기에서 17장 11절에 보시면 육체의 생명은 피에 있다 그렇게 얘기하고 있습니다. ಯಾಜಕ ಕಾಂಡ 17ರಲ್ಲಿ ನಾವು ನೋಡುವಾಗ ಮನುಷ್ಯನ ದೇಹ ಅದು ರಕ್ತದಲ್ಲಿ ಇದೆ ಎಂಬುದಾಗಿ. 그래서 이제 이 제물은 피를 흘리면서 죽어야 되는 거죠. ನಾವು ಆ ಕಾರಣದಿಂದ ಈ ಒಂದು ಸಮರ್ಪಣೆಯನ್ನ ಕೊಲ್ಲಬೇಕು. 그때 이제 이 제물의 피를 그릇에다가 이제 받아내죠. ಅದರ ಒಂದು ಪಾತ್ರೆಯಲ್ಲಿ ಈ ರಕ್ತವನ್ನು ತೆಗೆದುಕೊಳ್ಳುತ್ತಾರೆ. 그리고 나서 그 피를 가지고 이제 제단 뿔에 바르게 되죠. ಈ ಒಂದು ರಕ್ತವನ್ನ ಯಜ್ಞವೇದಿಯ ಕೊಂಬುಗಳ ಮೇಲೆ ಅವರು ಹಾಕುತ್ತಾರೆ. 제단 뿔 4개 귀퉁이에 있는 제단 뿔에다가 피를 바르고 난 이후에 ಆ ಒಂದು ರಕ್ತವನ್ನ 4 ಕೊಂಬುಗಳಿಗೆ ಹಚ್ಚಿದ ನಂತರ 남은 피는 담 밑에 쏟게 되는 것입니다. ಮಿಕ್ಕ ರಕ್ತಗಳನ್ನ ಆ ಒಂದು ಯಜ್ಞವೇದಿಯ ಮೇಲೆ 자, 이 ಚೆಲ್ಲುತ್ತಾರೆ. 피를 제단 뿔에 바르고 담 밑에 흙에다가 이제 쏟아 버리는 거죠. ಮತ್ತು ನೀವು ಆ ಒಂದು ರಕ್ತವನ್ನ ಕೊಂಬುಗಳ ಮೇಲೆ ಹಾಕಿ ಮತ್ತು ಭೂಮಿ ಮೇಲೆ ಹಾಕುತ್ತೀರಾ. 이것은 또 어떤 의미가 있습니까? ಇದರ ಅರ್ಥ ಏನು? 예레미야 17장 1절을 보시면은요. ಎರೆಮಿಯದಲ್ಲಿ ನೋಡುವುದಾದರೆ 17ನೇ ಅಧ್ಯಾಯ '유다의 죄는 금강석 끝을 필로 기록되되 그들의 마음판과 그들의 담불에 새겨졌거늘 ಯೆಹೂದದ ಪಾಪವು ಉಕ್ಕಿನ ಕಂಠದಿಂದಲೂ ವಜ್ರದ ಮನೆಯಿಂದಲೂ ಲಿಖಿತವಾಗಿದೆ. ಅವರ ಹೃದಯದ ಅಲಿಗೆಯಲ್ಲಿ ಅವರ ಯಜ್ಞವೇದಿಗಳ ಕೊಂಬುಗಳಲ್ಲಿಯೂ ಕೆತ್ತಿದೆ. 여러분 유다의 죄는 두 군데 기록이 된다고 성경 예레미야 17장에는 기록되어 있습니다. ಯೆರೆಮಿಯ 17 ಹೇಳುತ್ತದೆ, ನಮ್ಮ ಪಾಪಗಳು 2 ಸ್ಥಳದಲ್ಲಿ ಅದು ಬರೆಯಲ್ಪಟ್ಟಿದೆ. 첫 번째로는 그들의 마음판과 두 번째는 그들의 담불에 새겨진다고 되어 있죠. ಮೊದಲನೆಯದು ಅವರ ಹೃದಯದ ಅಲಿಗೆಯಲ್ಲಿ ಮತ್ತು ಎರಡನೆಯದು ಯಜ್ಞವೇದಿಗಳ ಕೊಂಬುಗಳ ಮೇಲೆ. 마음판과 제단불에 기록이 됩니다. ಹೃದಯದಲ್ಲಿ ಮತ್ತು ಯಜ್ಞವೇದಿಯ ಮೇಲೆ. 제단불은 4개의 뿔이 달려 있지 않습니까? ಯಜ್ಞವೇದಿಯ ಕೊಂಬುಗಳು ಅದು 4. 예, 이 4개의 제단뿔은 동서남북 그런 의미가 있죠. ಈ ಒಂದು 4 ಕೊಂಬುಗಳು ಅದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವನ್ನು ಸೂಚಿಸುತ್ತದೆ. ಮತ್ತು ಅಚ್ಚಿ ಶ್ರೀಮಂತರು ಬಡವರು 이것은 모든 사람들을 의미한다는 거죠. ಇದು ಸಾಮಾನ್ಯವಾಗಿ ಲೋಕದ ಎಲ್ಲ ಜನರನ್ನ 그 ಸೂಚಿಸುತ್ತದೆ. 제단뿔에 이제 그 피를 바르고 난 이후에 ಈ ಒಂದು ಯಜ್ಞವೇದಿಯ ಕೊಂಬುಗಳ ಮೇಲೆ ರಕ್ತವನ್ನು ಚೆಲ್ಲಿದ 이제 ನಂತರ 그 피를 흙에다가 쏟아 버리는데 ಮತ್ತು ಅದು ಭೂಮಿಯ ಮೇಲೆ ಹಾಕಲ್ಪಡುತ್ತದೆ. 흙은 인간을 의미하지 않습니까? ಈ ಒಂದು ಭೂಮಿ ಅದು 인간의 마음판에도 피를 이렇게 바른다는 거죠. ಹಾಗಾದರೆ ನೀವು ನಿಮ್ಮ ಹೃದಯವನ್ನ ಮನುಷ್ಯರ ಮೇಲೆ ನೀವು ಹೆಚ್ಚಾಗಿ 인간이 죄를 지으면 실제적인 죄는 하늘나라 성전에 성막에 있는 거기 제단불에 인간의 죄가 기록이 되죠. ಮನುಷ್ಯರು ಪಾಪ ಮಾಡುವಾಗ ಪರಲೋಕದಲ್ಲಿರುವಂತಹ ದೇವರ ಗುಡಾರದಲ್ಲಿ ಅದು ಬರೆಯಲ್ಪಡುತ್ತದೆ. 그 하늘나라 성전에 있는 제단불에 죄가 기록이 되면 누구도 지울 수가 없는 것입니다.
ಪರಲೋಕದಲ್ಲಿರುವಂತಹ ಗುಡಾರದಲ್ಲಿ ನಮ್ಮ ಪಾಪಗಳು ಬರೆಯಲ್ಪಡುವಾಗ ಅದನ್ನ ಆಡಿಸುವುದಕ್ಕೆ 그 제단불에 기록된 그 죄로 말미암아 심판을 받을 수밖에 없는 거죠. ಆ ಒಂದು ಗುಡಾರದ ಮೇಲೆ ಆ ಪಾಪ ಬರೆಯಲ್ಪಟ್ಟಾಗ ನೀವು ಬರೀ ಶಾಪಗ್ರಸ್ತರಾಗುತ್ತೀರಿ. 인간의 죄는 하늘나라 제단불에 기록이 되고 또 자기 마음판에 기록이 되고 두 군데 기록이 되는 것입니다. ಅಲ್ಲಿ ಎರಡು ಸ್ಥಳದಲ್ಲಿ ಬರೆಯಲ್ಪಟ್ಟಿದೆ, ದೇವರ ಗುಡಾರದಲ್ಲಿ ಮತ್ತು ನಮ್ಮ 그래서 ಹೃದಯದಲ್ಲಿ. 하늘나라 제단불의 그 죄의 기록도 지워버리고 내 마음의 죄의 기록도 지워버릴 때 온전한 제사함이 될 수가 있다는 것입니다. ಆ ಎರಡು ಸ್ಥಳಗಳಲ್ಲಿ ಆ ಪಾಪ ಅಡಿಸಲ್ಪಡುವಾಗ ನಮ್ಮ ಪಾಪ ಪರಿಹಾರವಾಗುತ್ತದೆ. 하늘나라 제단불에 기록된 죄도 피로 씻어지고 내 마음에 기록된 죄도 피로 씻어지는 것입니다. ಪರಲೋಕದಲ್ಲಿಯೂ ಮತ್ತು ನಮ್ಮ ಹೃದಯದಲ್ಲಿಯೂ ರಕ್ತದ ಮೂಲಕ ತೊಳೆಯುವುದಾದರೆ 그리고 난 이후에 이제 이 제물들은 제단 위에서 이제 불태워 버려지죠. ಅದಾದ ನಂತರ ಆ ಒಂದು ಸಮರ್ಪಣೆ ಅಲ್ಲಿ ಸುಟ್ಟು 그 ಹಾಕುತ್ತಾರೆ. 이후에 이제 제사에 속죄한 적 사함을 얻으리라 그랬습니다. ಅದಾದ ನಂತರ ಯಾಜಕರು ಹೇಳುತ್ತಾರೆ ನಿಮ್ಮ ಪಾಪ ಪರಿಹಾರವಾಗಿದೆ ಎಂಬುದಾಗಿ. ಇದು 정말 ಬಹಳ 아주 중요한 ಪ್ರಾಮುಖ್ಯವಾದ ಒಂದು ಭಾಗ. 이야기죠. 이 핑민의 속죄 제사를 통해서 이제 핑민들이 죄를 씻음 받게 되는 거죠. ಈ ರೀತಿ ಸಾಮಾನ್ಯ ಜನರು ಅವರ ಪಾಪ ವಿಮೋಚನೆಯನ್ನು 이 ಪಡೆದುಕೊಳ್ಳುತ್ತಾರೆ. 핑민의 속죄 제사법은 자기 그 한 사람의 지은 죄에 대한 이렇게 해결을 받는 것이죠. ಇದು ಒಬ್ಬ ವ್ಯಕ್ತಿ ಪಾಪ ಮಾಡಿದಾಗ ಪಾಪ ವಿಮೋಚನೆಗೋಸ್ಕರ 이 ಇರುವಂತಹ 핑민의 ಒಂದು 속죄 제사법은 ಹಂತವಾಗಿದೆ. 죄를 지을 때마다 이제 제사 속죄 제사를 드려야 하는 것입니다. ನೀವು ಪ್ರತಿ ಸಾರಿ ಪಾಪ ಮಾಡುವಾಗ ಈ ರೀತಿಯಾದಂತಹ ಸಮರ್ಪಣೆಯನ್ನು ನೀವು ಮಾಡಬೇಕು. 또 우리가 PPT 화면 한번 보시면은요. ನೀವು ಈಗ ಈ ಒಂದು ಸ್ಕ್ರೀನ್ ಅಲ್ಲಿ 자, ನೋಡುವುದಾದರೆ 이 땅의 세계가 있고 하늘의 세계가 있지 않습니까? ಪರಲೋಕದಲ್ಲಿ ಒಂದು ಪ್ರಪಂಚ ಮತ್ತು ಭೂಲೋಕದಲ್ಲಿ 이 ಒಂದು 땅의 ಪ್ರಪಂಚವನ್ನು 세계는 ನೋಡಬಹುದು. 시간계가 있고 하늘의 세계는 영혼계가 있습니다. ಈ ಭೂಲೋಕದಲ್ಲಿರುವಂತಹ ಸಮಯ ಅದು ಹೆಚ್ಚು ಕಾಲ ಇಲ್ಲ, ಆದರೆ ಪರಲೋಕದಲ್ಲಿರುವಂತಹ ಸಮಯ ಅದು 이 ನಿತ್ಯವಾಗಿದೆ. 시간계에는 과거, 현재, 미래가 존재하고 있죠. In this world, on earth, there's past, present, and future. 영혼계에는 과거, 현재, 미래가 없습니다. ಆದರೆ ಪರಲೋಕದಲ್ಲಿ ವರ್ತಮಾನ ಕಾಲ 항상 ಮಾತ್ರವಿದೆ. 현재만 존재하고 있죠. ಅಲ್ಲಿ ಸಮಯ ಎಂಬುದಾಗಿ ಏನೂ ಇಲ್ಲ. 그리고 이제 이 땅의 세계에서는 이제 속죄제사를 드릴 때에는 그 제물이 짐승이 필요하죠. ಈ ಒಂದು ಲೋಕದಲ್ಲಿ ಪ್ರಾಣಿಗಳು ಸಮರ್ಪಣೆಗಾಗಿ ಬೇಕಾಗುತ್ತದೆ. 하늘나라에서 속죄제사를 드릴 때는 제물이 바로 하나님의 어린 양 예수 그리스도가 되어야 되는 것입니다. ಆದರೆ ಪರಲೋಕದ ಒಂದು ಸಮರ್ಪಣೆಗೋಸ್ಕರ ಯೇಸು ಸ್ವಾಮಿ ದೇವರ ಕುರಿಮರಿ 그래서 ಬೇಕಾಗುತ್ತದೆ. 이제 땅에서 드리는 속죄제사법은 이미 과거에 지은 그 범한 죄에 대한 문제를 해결해 주는 거죠. ಈ ಭೂಲೋಕದಲ್ಲಿ ಇರುವಂತಹ ಸಮರ್ಪಣೆ ಅದು ಭೂಲೋಕದಲ್ಲಿ ಪಾಪ ಮಾಡಿದವರಿಗೆ ಮಾತ್ರ. 그 하늘나라에서 드려지는 속죄제사는 영원한 속죄를 드리는 것입니다. ಆದರೆ ಪರಲೋಕದಲ್ಲಿ ಆ ಸಮರ್ಪಣೆ ಅದು ನಿತ್ಯ ಜೀವದ 그래서 여러분 ಸಮರ್ಪಣೆ. 이 땅에서 드리는 속죄제사법은 그 땅의 장막에 가서 속죄제사를 드리는 거죠. ಈ ಕಾರಣದಿಂದ ಈ ಭೂಲೋಕದಲ್ಲಿ ಪರಲೋಕದಲ್ಲಿ ಇರುವ ಹಾಗೆ ಇಲ್ಲಿ ಒಂದು ಗುಡಾರದ ಮೇಲೆ ಸಮರ್ಪಣೆ ಕೊಡುತ್ತಾರೆ. 여러분 그 땅의 장막은 하늘나라의 그 모형일 뿐이죠. 그림자일 뿐이죠. ಇಲ್ಲಿರುವಂತಹ ಗುಡಾರ ಪರಲೋಕದಲ್ಲಿರುವಂತಹ ಗುಡಾರದ ಒಂದು 하늘나라에 있는 그 장막은 실제 그 원형 그대로인 것입니다. ಪರಲೋಕದಲ್ಲಿರುವಂತಹ ಗುಡಾರ ಅದು 그리고 이 ಸತ್ಯವಾಗಿದೆ. 땅에서 드리는 그 속죄제사법은 그림자에 불과한 거죠. ಈ ಭೂಲೋಕದಲ್ಲಿ ಕೊಡುವಂತಹ ಸಮರ್ಪಣೆ ಅದು ಬರೀ ನೆರಳಾಗಿದೆ. 진짜의 속죄제사법은 하늘나라에서 드려져야만 하는 것입니다. True redemption of sin offering should be given in heaven. 우리가 속죄제사의 종류를 우리가 살펴보면요. ನಾವು ವಿಧವಾದಂತಹ ಸಮರ್ಪಣೆಯನ್ನು ನೋಡುವಾಗ 우리 이제 평민의 속죄제사법이 있고요. ಸಾಮಾನ್ಯ ಜನರಿಗೋಸ್ಕರ ಪಾಪ ಕ್ಷಮಾಪಣೆ 또 ಸಮರ್ಪಣೆ ಇದೆ. 대속죄제사가 있고 ಮತ್ತು ಅಲ್ಲಿರುವಂತಹ ಸಭೆಗೋಸ್ಕರ ಅಲ್ಲಿ 영원한 속죄제사 요 세 가지를 가지고 한번 비교 분석을 한번 해보겠습니다. ನಾವು ಈ ಒಂದು ಮೂರು ಭಾಗಗಳನ್ನ ನಾವು 평민의 ನೋಡುವಾಗ 속죄제사법에서 제물은 무엇이 필요합니까? ಸಾಮಾನ್ಯ ಒಂದು ಪಾಪಕ್ಕೋಸ್ಕರ ಯಾವ ಸಮರ್ಪಣೆ ನಿಮಗೆ ಬೇಕು? 흠이 없는 암염소를 준비하라고 했습니다. ನೀವು ಹೆಣ್ಣು ಮೇಕೆಯನ್ನ ನೀವು ಹುಡುಕಿಕೊಂಡು ಬರಬೇಕು, ಅದರಲ್ಲಿ ಯಾವುದೇ 그래서 그 ಕಲೆಗಳಿರಬಾರದು. 제물을 그 제사 앞에 끌고 오게 되죠. ಈ
ಈ ಒಂದು ಹೆಣ್ಣು ಮೇಕೆಯನ್ನ ಯಾಜಕರ ಮುಂದೆ ನೀವು ಕರೆತರಬೇಕು. 그러면 안수를 누가 하느냐 하면 그 핑민이, 그 죄인이 그 제물에다가 안수를 해서 죄를 넘기게 되죠. ಈ ಒಂದು ಸಾಮಾನ್ಯ ವ್ಯಕ್ತಿ ಅವನು ಕೈಗಳನ್ನ ಅದರ ಮೇಲೆ ಚಾಚುವಾಗ ಅವನ ಎಲ್ಲ ಪಾಪಗಳು ಅದರ ಮೇಲೆ 자, ಹೋಗುತ್ತದೆ. 핑민의 속죄 제사법에서 이 제물이 죄를 씻어주는 그 시효 유효 기간은 얼마입니까? ಈ ಒಂದು ಪಾಪ ಯಾವ ಸಮಯದವರೆಗೂ ಅದು ತೊಳೆಯಲ್ಪಡುತ್ತದೆ. 그래서 바로 1개인의 지은 한 번, 그 한 번의 죄를 씻어주게 되죠. ಅದು ಬರೀ ಒಂದೇ ಸಾರಿ ಮಾತ್ರ. 그럼 언제 제사를 드립니까? ಅವನು ಯಾವಾಗ ಅವನು ಸಮರ್ಪಣೆ ಕೊಡಬೇಕು? 예, 죄를 지을 때마다 계속해서 이 속죄 제사는 드려져야 하는 것입니다. ಅವನು ಯಾವಾಗ ಪಾಪ ಮಾಡುತ್ತಾನೋ ಅವಾಗೆಲ್ಲ ಈ ಒಂದು ಸಮರ್ಪಣೆಯನ್ನ 그 ಅವನು ಮಾಡಬೇಕು. 속죄, 이 핑민의 속죄 제사의 그 범위와 유효 기간은요, ಈ ಒಂದು ಪಾಪ ಸಮರ್ಪಣೆಯ ಒಂದು ಸಮಯ 한 사람이 죄만 씻어주는 것입니다. ಅದು ಬರೀ ಒಂದೇ ಸಾರಿ. 그리고 과거 지은 한 번의 죄를 씻어주는 거죠. ಅದು ಬರೀ ಒಂದೇ ಒಂದು ಪಾಪವನ್ನು ತೊಳೆಯುತ್ತದೆ. 그래서 이제 많은 핑민들이 그 성막에 가서 제사를 엄청나게 많이 드렸다는 것입니다. ಅನೇಕ ಸಾಮಾನ್ಯ ಜನರು ಪಾಪ ಸಮರ್ಪಣೆ ಕೊಡುವುದಕ್ಕಾಗಿ ಬಂದರು. 이스라엘 한두 명이 아니라 수백만 명이 되는데요. ಅಲ್ಲಿ 100 ಜನರು 이ದ್ದರು ಇಸ್ರಾಯೇಲ್. 죄를 지을 때마다 그 성막은 하나밖에 없는데 아주 복잡하죠. ಅಲ್ಲಿ ಒಂದೇ ಒಂದು ಗುಡಾರದಲ್ಲಿ ಅನೇಕ ಜನರು ಬಂದು ಅಲ್ಲಿ ಪಾಪ ಸಮರ್ಪಣೆಗೋಸ್ಕರ ಕಾಯುತ್ತಾ ಇರ್ತಾರೆ. 그래서 하나님은 이스라엘 백성들에게 그 대속죄일을 정해 주었습니다. ಈ ಕಾರಣದಿಂದ ಯೇಸು ಸ್ವಾಮಿ ಎಲ್ಲ ಸಭೆ ಜನರಿಗೋಸ್ಕರ ಪಾಪ ಸಮರ್ಪಣೆಯ ಒಂದು ದಿವಸವನ್ನು ಅವರು ನೇಮಿಸಿದರು. 7월 10일 날이 대속죄일인데요. ಅದು ಜುಲೈ 10. 이날 이제 속죄 제사를 드리는 ಈ 거죠. ಒಂದು ದಿವಸದಲ್ಲಿ ಎಲ್ಲರೂ ಆ ಸಮರ್ಪಣೆಯನ್ನ ಮಾಡುತ್ತಾರೆ. 이때는 제물이 흠이 없는 염소 2마리가 필요하다는 것입니다. ಈ ಒಂದು ಸಮರ್ಪಣೆಯಲ್ಲಿ ನಿಮಗೆ 2 ಮೇಕೆಗಳು ಬೇಕು. ಅದರಲ್ಲಿ ಯಾವುದೇ ಕಲೆಗಳು ಇರಬಾರದು. 제물에다가 누가 안수를 합니까? ಈಗ ಇದರ ಮೇಲೆ ಯಾರು ಕೈಗಳನ್ನ ಚಾಚುತ್ತಾರೆ? 이스라엘 민족의 그 대표자 되는 대제사장이 모든 이스라엘 민족을 대표해서 그 제물에다가 안수를 하게 되는 거죠. ಹಿರಿಯ ಯಾಜಕರು ಸಭೆಯ ಎಲ್ಲ ಜನರಿಗೆ ಹೋಲಿಕೆ ಆದವರು ಅವರ ಕೈಗಳನ್ನ 이 ಮೇಲೆ 속죄 ಇಡುತ್ತಾರೆ. 제사는 언제 어떻게 드려집니까? ಅದು ಯಾವ ರೀತಿ ಹೇಗೆ ಕೊಡಲ್ಪಡುತ್ತದೆ? 매년 단 한 번 7월 10일 날 한 번만 드리면 되는 거죠. ಇದು ವರ್ಷಕ್ಕೆ ಒಂದು ಸಾರಿ ಮಾತ್ರ 그래서 이 ಕೊಡಲ್ಪಡುತ್ತದೆ. 대속죄 제사는 1년치 죄를 사해 주는 것입니다. ಇದು ಒಂದು ವರ್ಷದವರೆಗೂ ಪಾಪವನ್ನು 이 ತೊಳೆಯುತ್ತದೆ. 대속죄 제사는 1개인의 죄를 가져가는 것이 아니라 이스라엘 민족의 이스라엘 민족 모든 사람들의 1년치 죄를 해결해 주는 것입니다. ಇದು ಇಸ್ರಾಯೇಲರ ಎಲ್ಲ ಜನರ ಪಾಪಗಳ ಒಂದು ವರ್ಷಗಳ ಕಾಲ ಅದು ತೆಗೆದುಹಾಕುತ್ತದೆ. 그리고 죄를 씻어 주는 유효 기간이 1년이니까 1년에 한 번씩 계속 제사를 드려야만 하는 거죠. ಅದು ಒಂದು ವರ್ಷವಾದ ಕಾರಣ ಅದು ಪ್ರತಿ ವರ್ಷ ಸಮರ್ಪಣೆಯನ್ನು ಕೊಡಬೇಕಾಗುತ್ತದೆ. 이 영원한 속죄 제사는 좀 다르다는 ಆದರೆ 것입니다. ಪಾಪದ ನಿತ್ಯ ವಿಮೋಚನೆ ಅದು 구약 시대 때 ವ್ಯತ್ಯಾಸವಾದದ್ದು. 드렸던 핑민의 속죄 제사나 대속죄 제사는요. ಸಾಮಾನ್ಯ ಜನರಿಗೆ ಮತ್ತೆ ಸಭೆಗೆ ಕೊಡಬೇಕಾದಂತ ಒಂದು 죄를 ಸಮರ್ಪಣೆ 씻어주는 시효 유효 기간이 정해져 있죠. ಅದಕ್ಕೆ ಒಂದು ಸಮಯವಿದೆ. 죄를 지을 때마다 개인이 이 제물을 가지고 제사를 드린다든지 ಸಾಮಾನ್ಯ ವ್ಯಕ್ತಿ ಸಮರ್ಪಣೆಯನ್ನು ಮಾಡುವಾಗ 또 1년에 한 번씩 이 속죄 제사를 드려야 하는 것입니다. ಪ್ರತಿ ವರ್ಷ ಈ ಒಂದು ಸಮರ್ಪಣೆ ಮಾಡಬೇಕಾಗುತ್ತದೆ. 그래서 이 구약시대 속죄 제사법을 가지고는 우리의 모든 죄를 다 깨끗이 씻었다고 얘기할 수가 없는 거죠. ಈ ಹಳೆ ಒಡಂಬಡಿಕೆಯ ಒಂದು ಸಮರ್ಪಣೆಯಿಂದ ಎಲ್ಲ ಜನರು ತೊಳೆಯಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. 그런데 이제 신약 시대에 드려지는 그 속죄 제사는 어떠합니까? ಹೊಸ ಒಡಂಬಡಿಕೆಯಲ್ಲಿ ಒಂದು ಸಮರ್ಪಣೆ ಯಾವ ರೀತಿ 이 ಮಾಡಲ್ಪಟ್ಟಿದೆ? 제물은 바로 하나님의 어린 양 예수 그리스도이십니다. ಆ ಒಂದು ಸಮರ್ಪಣೆ ಯೇಸು ಸ್ವಾಮಿ ದೇವರ ಕುರಿಮರಿ. 그럼 예수 그리스도는 우리의 죄를 어떻게 씻어 주셨습니까? ಯೇಸು ಸ್ವಾಮಿ ಯಾವ ರೀತಿ ನಮ್ಮೆಲ್ಲ ಪಾಪಗಳನ್ನ ಅವರು 오늘 ತೆಗೆದುಕೊಂಡರು? 예수님께서 요단강에 세례요한에게 찾아갔습니다.
ಯೇಸು ಸ್ವಾಮಿ ಸ್ಥಾನಿಕನಾದಂಥ ಯೋಹಾನನನ್ನು ಯೋರ್ದಾನ್ ಹೊಳೆಯಲ್ಲಿ ಭೇಟಿ 왜 그 ಮಾಡಿದಾಗ 많은 사람들 중에 세례 요한에게 찾아갔습니까? ಅನೇಕ ಜನರಲ್ಲಿ ಯಾಕೆ ಸ್ಥಾನಿಕನಾದಂಥ ಯೋಹಾನನನ್ನು 그럼 ಭೇಟಿ 마태복음 ಮಾಡಿದರು? 11장 11절을 보시겠습니다. ನಾವು ನೋಡೋಣ ಮತ್ತಾಯ 11. 내가 진실로 너희에게 말하노니 여자가 낳은 자 중에 세례 요한보다 큰 이가 일어남이 없도다. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ಥಾನಿಕನಾದಂಥ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. 여자가 낳은 자 중에 세례 요한보다 큰 이가 일어남이 없다고 했는데요. ಅಲ್ಲಿ ಯಾರು ಸ್ಥಾನಿಕನಾದಂಥ ಯೋಹಾನನಿಗಿಂತ ದೊಡ್ಡವರು ಇಲ್ಲ ಎಂಬುದಾಗಿ ನಾವು 세례 ನೋಡಬಹುದು. 요한이 가장 큰 자란 말입니다. ಸ್ಥಾನಿಕನಾದಂಥ ಯೋಹಾನನು ಅವನು ದೊಡ್ಡವನು. 이 세상의 모든 죄인들 중에서 대표자로 세례 요한이 세워졌다는 거죠. ಅವನು ಎಲ್ಲ ಪಾಪಿಗಳಿಗೆ ಅವನು ಅಲ್ಲಿ 그래서 ದೀಕ್ಷಾಸ್ನಾನ 예수님은 ಮಾಡಿಸಿದ್ದ. 세상 모든 죄인들의 대표자 되는 세례 요한을 만나러 요단강에 갔단 말입니다. ಈ ಕಾರಣದಿಂದ ಯೇಸು ಸ್ವಾಮಿ ಸ್ಥಾನಿಕನಾದಂಥ ಯೋಹಾನನನ್ನು ಭೇಟಿ ಮಾಡಲು ಹೊರಟರು. 처음에는 세례 요한이 내가 당신에게 세례를 받아야 되는데 왜 당신에게 세례를 받으려 하십니까? 라고 질문을 했죠. ಮೊದಲು ಸ್ಥಾನಿಕನಾದಂಥ ಯೋಹಾನನು ಹೇಳಿದನು, ನಾನು ನಿನ್ನ ಬಳಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಬೇಕಾದ್ರೆ ನೀನು ಯಾಕೆ ನನ್ನ ಬಳಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಿಲ್ಲ? 이제 허락하라. 우리가 이와 같이 하여 모든 의를 이루는 것이 합당하다고 ಅದೇ 얘기했습니다. ಸ್ವಾಮಿ ಹೇಳ್ತಾರೆ, ಸತಿಗೆ ಒಪ್ಪಿಗೋ, ಈ ರೀತಿ ಎಲ್ಲ ಕಾರ್ಯಗಳನ್ನು ನೆರವೇರಿಸತಕ್ಕದಾಗಿದೆ ಎಂಬುದಾಗಿ. 세례요한 네가 나에게 세례를 베풀어야 모든 의가 이루어진다는 거죠. ಹಾಗಾದರೆ ನೀನು ನನಗೆ ದೀಕ್ಷಾಸ್ನಾನ ಮಾಡಿಸುವುದಾದರೆ ಎಲ್ಲ ನೀತಿವಂತಿಕೆ ಅದು ಸಂಪೂರ್ಣವಾಗುತ್ತದೆ. 모든 의의 반대말은 모든 불이고 모든 죄라는 거죠. ಆ ಒಂದು ಪಾಪಿ ಎಂಬುವ ಪದ ಅದು 이렇게 ನೀತಿವಂತವಾಗುತ್ತದೆ. 모든 죄가 해결이 되면 모든 의가 이루어진다는 거죠. ಎಲ್ಲ ಪಾಪಗಳು ತೊಳೆಯಲ್ಪಟ್ಟಾಗ ಆ ನೀತಿವಂತಿಕೆ ಅದು 세상의 ಸಂಪೂರ್ಣವಾಗುತ್ತದೆ. 모든 죄가 해결되어지려면 세례요한 네가 나에게 세례를 베풀어야 된다라고 얘기했습니다. ಲೋಕದ ಎಲ್ಲ ಪಾಪಗಳು ಅದು ತೊಳೆಯಬೇಕಾದರೆ ಸ್ನಾನಿಕನಾದಂಥ ಯೋಹಾನನು ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಮಾಡಿಸಬೇಕಾಗಿತ್ತು. 자, 요한복음 3장 15절을 같이 보시겠습니다. ನಾವು ಯೋಹಾನ 3ನೇ ಅಧ್ಯಾಯದಲ್ಲಿ ನೋಡುவோಣ. ಯೋಹಾನ 3ನೇ ಅಧ್ಯಾಯ 13ನೇ ವಚನ. 15절, 3장 15절. 예수께서 대답하여 가라사대 이제 허락하라. 우리가 이와 같이 하여 모든 의를 이룬 것이 합당하니라 하시는데 이에 요한이 허락하는지라. 3장 15절입니다. ನಾವು ಮತ್ತಾಯ 3ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಆದರೆ ಯೇಸು ಅವನಿಗೆ, ಸತಿಗೆ ಒಪ್ಪಿಗೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದಾಗಿದೆ ಎಂದು ಹೇಳಿದನು. 16절. 예수께서 세례를 받으시고 곧 물에서 올라오실새 하늘이 열리고 ಮತ್ತು 그랬습니다. 16ರಲ್ಲಿ ಯೇಸು ಸ್ವಾಮಿ ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ 예수님께 ಇಳಿದು ಬಂತು. 세례를 받으실 때에 하늘이 열렸다고 되어 있습니다. ಇದು ಹೇಳುತ್ತದೆ, ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಪರಲೋಕಗಳು ಅದು 여러분 ತೆರೆಯಲ್ಪಟ್ಟಿತು. 역대하 6장 26절에 보시면 아담이 범죄한 이후로부터는 하늘이 닫혔다고 나와 있습니다. ನೀವು 2 ಪೂರ್ವಕಾಲ ವೃತ್ತಾಂತ 6:26ರಲ್ಲಿ ನೋಡುವಾಗ ಪಾಪದ ಮೂಲಕ ಆಕಾಶವು ಮುಚ್ಚಲ್ಪಟ್ಟಿದೆ ಎಂಬುದಾಗಿ 죄가 ನಾವು 있어서 ನೋಡುತ್ತೇವೆ. 하나님과 우리 사이를 가로막고 있는 것이 죄인데요. ಪಾಪ ಎಂಬುದು ದೇವರಿಗೂ ನಮಗೂ ಅದು ಅಡ್ಡೆಯಾಗಿದೆ. 죄가 하나님과 우리 사이를 갈라놓았던 것입니다. ಪಾಪ ನಮ್ಮನ್ನ ದೇವರಿಂದ ಅದು ಬೇರೆ 이 죄의 ಮಾಡುತ್ತದೆ. 문제를 해결하지 않고서는 하나님과 우리 사이가 소통이 되어질 수가 없고 만날 수가 없는 거죠. ನಾವು ಈ ಪಾಪವನ್ನು ತೆಗೆದು ಹಾಕದೆ ಹೋದ್ರೆ ನಾವು ದೇವರನ್ನ ಭೇಟಿ ಮಾಡಲು ಸಾಧ್ಯವಿಲ್ಲ. 예수님께서 세례 요한으로부터 세례를 받고 난 이후에 하늘 문이 열렸습니다. ಯೇಸು ಸ್ವಾಮಿ ಸ್ನಾನಿಕನಾದಂಥ ಯೋಹಾನನ ಬಳಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ 그럼 어떤 ಆಕಾಶವು 일이 일어났습니까? 그 세례 요한 예수님께 세례를 베풀 때에 ಸ್ನಾನಿಕನಾದಂಥ ಯೋಹಾನನು ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿದ ನಂತರ 머리에 안수하지 않았습니까? ಅವರವರ ಕೈಗಳ ಚಾಚನೆ 그러면 세례 요한이 예수님께 안수했을 때에 세상 모든 사람들이 죄가 예수님께 넘어갔다는 사실입니다. ಆತನು ಆತನ ಕೈಗಳ ಯೇಸು ಸ್ವಾಮಿಯ ತಲೆ ಮೇಲೆ ಅವನು ಚಾಚಿದಾಗ ಲೋಕದ ಎಲ್ಲ ಪಾಪವು ಅದು ಯೇಸು ಸ್ವಾಮಿಯ ಮೇಲೆ 세상의 모든 죄가 예수님께로 넘어갔다는 것입니다. ಲೋಕದ ಎಲ್ಲ ಪಾಪವು ಅದು ಯೇಸು ಸ್ವಾಮಿಯ ಮೇಲೆ ಈಗ 그리고 ಹಾಕಲ್ಪಟ್ಟಿದೆ. 이제 세례 요한과 예수님이 헤어졌는데요.
ಅದಾದ ನಂತರ ಅವನು ಅಲ್ಲಿಂದ ಬೇರೆ ಹೋದನು. 그 다음날 이제 세례 요한이 길을 밖을 나갔는데요. ಅದಾದ ನಂತರ ಸ್ನಾನಿಕನಾದಂತ ಯೋಹಾನನು 길에서 예수 그리스도를 만났습니다. ಅವನು ಯೇಸು ಸ್ವಾಮಿಯನ್ನ ಭೇಟಿ 자, ಮಾಡುತ್ತಾನೆ. 우리 요한복음 1장을 보시겠습니다. ನಾವು ಯೋಹಾನ 1ರಲ್ಲಿ ನೋಡೋಣ. 28절, 29절을 읽겠습니다. 28, 29ನೇ ವಚನ. 이 일은 예수 요한의 세례 주던 곳 요단강 건너편 베다니에서 된 일이니라. ಇದಲ್ಲದೆ ಯೋರ್ದಾನ್ ಹೊಳೆಯ ಅಬೇ ಕಡೆಯಲ್ಲಿರುವ ಬೆತಾನಿಯದಲ್ಲಿ ನಡೆಯಿತು. 이튿날 요한이 예수께서 자기에게 나오심을 보고 가로되 보라 세상 죄를 지고 가는 하나님의 어린 양이로다. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ ಆಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. 예수님이 세례 받으시고 나서 그 다음 날을 ಇದು ಯೇಸು 얘기하죠. ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರದ ದಿವಸದ ಕುರಿತು 그 ಮಾತನಾಡುತ್ತಾರೆ. 다음 날 세례 요한 앞에 예수 그리스도가 이렇게 지나가고 있었는데요. ಯೇಸು ಸ್ವಾಮಿ ಸ್ಥಾನಿಕರಾದಂತ ಯೋಹಾನನ ಮುಂದೆ ಅವರು 그때 요한은 잘 알고 있습니다. ಯೋಹಾನನಿಗೆ ಚೆನ್ನಾಗಿ 세상 죄가 ಗೊತ್ತಿತ್ತು. 예수님께로 넘어갔다는 사실을 요한은 알고 있는 거죠. ಯೋಹಾನನಿಗೆ ಗೊತ್ತಿತ್ತು ಲೋಕದೆಲ್ಲ ಪಾಪವಾದ ಯೇಸು ಸ್ವಾಮಿಯ ಮೇಲೆ 그래서 ಹಾಕಲ್ಪಟ್ಟಿದೆ 세례 요한 ಎಂಬುದಾಗಿ. 예수님 향해서 보라 세상 죄를 지고 가는 하나님의 어린 양이로다라고 ಈ 했습니다. ಕಾರಣದಿಂದ ಸ್ಥಾನಿಕರಾದಂತ ಯೋಹಾನನು ಯೇಸು ಸ್ವಾಮಿಯ ಕಡೆಗೆ ತೋರಿಸಿ ಹೇಳ್ತಾ ಇದ್ದಾನೆ, ಲೋಕದ ಪಾಪಗಳನ್ನು 그래서 ಹೊತ್ತುಕೊಂಡು 세례 ಹೋಗುವ 요한은 ಕುರಿ 많은 ಎಂಬುದಾಗಿ. 사람들에게 예수 그리스도를 증거하죠. ಸ್ಥಾನಿಕರಾದಂತ ಯೋಹಾನನು ಯೇಸು ಸ್ವಾಮಿಯನ್ನು ಅನೇಕ ಜನರಿಗೆ ಒಂದು ಸಾಕ್ಷಿ ಕೊಡುತ್ತಾ 세상 죄를 ಇದ್ದಾನೆ. 지고 가는 하나님의 어린 양이라고 세례 요한은 예수님을 증거하고 있는 것입니다. ಅವನು ಜನರಿಗೆ ಸಾಕ್ಷಿ ಕೊಡುತ್ತಾ ಇದ್ದಾನೆ, ಈಗೋ ದೇವರ ಕುರಿಮರಿ ಲೋಕದ ಪಾಪವನ್ನು ಹೊತ್ತುಕೊಂಡು 그럼 ಹೋಗ್ತಾ ಇದೆ 예수 ಎಂಬುದಾಗಿ. 그리스도는 세상 죄를 짊어지고 이제 가고 있는 것이죠. ಈಗ ಯೇಸು ಸ್ವಾಮಿ ಲೋಕದ ಪಾಪಗಳನ್ನು ಹೊತ್ತುಕೊಂಡು ಅವರು ಮುಂದೆ ಹೋಗುತ್ತಾ ಇದ್ದಾರೆ. 요한은 그것을 정확하게 본 것입니다. ಯೋಹಾನನು ಸ್ಪಷ್ಟವಾಗಿ 그래서 ನೋಡಿದನು. 주변 사람들에게 계속 알리는 거죠. ಅವನ ಸುತ್ತಮುತ್ತಲಿರುವಂತಹ 다 여러분 ಜನರಿಗೆ ಸಾಕ್ಷಿ 보세요, ಕೊಡ್ತಾ 여러분 ಇದ್ದಾನೆ. 보세요. ಎಲ್ಲರೂ ನೋಡಿ 세상 죄를 ಹಾಗೂ 지고 가는 하나님의 어린 양입니다. ದೇವರ ಕುರಿಮರಿ ಲೋಕದ ಪಾಪಗಳನ್ನು 세상의 ಹೊತ್ತುಕೊಂಡು ಹೋಗ್ತಾ 모든 ಇದೆ. 죄는 주의 등 뒤로 넘어갔다는 것입니다. ಲೋಕದ ಎಲ್ಲ ಪಾಪಗಳು ಯೇಸು ಸ್ವಾಮಿಯ ಹಿಂದೆ ಹಾಕಲ್ಪಟ್ಟಿದೆ. 우리는 다 양 같아서 그릇 행하여 각기 제 길로 갔거늘 ನಾವೆಲ್ಲರೂ ಕುರಿಗಳ ಹಾಗೆ ಚದುರಿ ಹೋಗಿದ್ದೇವೆ. 여호와께서는 우리 무리의 죄악을 그에게 담당시키셨도다. ನಾವೆಲ್ಲ ಪಾಪಗಳು ಯೇಸು ಸ್ವಾಮಿಯ ಮೇಲೆ 자, ಕೊಡಲ್ಪಟ್ಟಿದೆ. 인류의 모든 죄가 이제 예수 그리스도에게로 넘어갔다는 사실입니다. ಹಾಗಾದ್ರೆ ನಾವೆಲ್ಲ ಪಾಪಗಳು ಯೇಸು ಸ್ವಾಮಿಯ ಮೇಲೆ ಹಾಕಲ್ಪಟ್ಟಿದೆ. 예수님은 이제 세상 죄를 짊어지고 갈보리 산으로 올라가셨죠. ಆ ಲೋಕದ ಪಾಪಗಳನ್ನ ಹೊತ್ತುಕೊಂಡು ಅವರು ಕಾಲ್ವರಿಯ ಮೇಲೆ ಹೋಗುತ್ತಾ 그곳에서 ಇದ್ದಾರೆ. 이제 십자가에 못 박혀 돌아가시게 되었습니다. ಆ ಒಂದು ಶಿಲುಬೆ ಮೇಲೆ ಅವರು ಮರಣ ಹೊಂದುತ್ತಾರೆ. 예수님께 십자가에 못 박혀 돌아가실 때 마지막으로 하신 말씀이 요한복음 19장에 나옵니다. ಯೋಹಾನ 19ನೇ ಅಧ್ಯಾಯದಲ್ಲಿ ನೀವು ನೋಡಬಹುದು ಯೇಸು ಸ್ವಾಮಿಯ ಕಡೆಯ ಮಾತುಗಳು. 30절을 제가 읽겠습니다. 30ನೇ ವಚನ ನಾನು ಓದುತ್ತೇನೆ. 예수께서 신포도주를 받으신 후 가라사대 다 이루었다 하시고 머리를 숙이시고 영원히 돌아가시니라. ಯೇಸು ಆ ಉಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. 자, 예수님께서는 십자가에 돌아가시기 전에 다 이루었다라고 했습니다. ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣ ಹೊಂದುವುದಕ್ಕಿಂತ ಮುಂಚೆ 지금 ಅವರು ಹೇಳಿದ್ರು, 예수님께서 ಎಲ್ಲ ತೀರಿತು 무엇을 다 ಎಂಬುದಾಗಿ. 이루었습니까? ಏನನ್ನ ತೀರಿಸಿದರು? 분명하게 이루었습니다. ಅವರು ಖಂಡಿತವಾಗಿ 다 ನೆರವೇರಿಸಿದರು. 이루셨는데요. ಎಲ್ಲವನ್ನ 바로 ನೆರವೇರಿಸಿದರು. 세상 죄를 다 해결했다는 의미이죠. ಹಾಗಾಗಿ ಅವರು ಲೋಕದ ಎಲ್ಲ ಪಾಪಗಳನ್ನ ಅವರು 죄의 삭은 ತೀರಿಸಿದರು. 사망이라고 했는데 ಪಾಪ ಕೊಡುವ ಸಂಬಳ 예수님의 ಮರಣ. 그 십자가의 죽음은 세상 모든 사람들의 죄를 해결해 주시기 위함이라는 거죠. ಹಾಗಾದ್ರೆ ಯೇಸು ಸ್ವಾಮಿಯ ಮರಣ ಈ ಒಂದು ಲೋಕದ ಪಾಪಗಳನ್ನ ಹೊತ್ತುಕೊಳ್ಳುವುದಕ್ಕೋಸ್ಕರ. 세상 모든 사람들이 받아야 될 심판을 예수님께서 십자가에서 받으셨다는 것입니다. ನಾವು ಶಿಲ್ಬೆ ಮೇಲೆ ಪಡೆದುಕೊಳ್ಳಬೇಕಾದಂತ ಎಲ್ಲ ನ್ಯಾಯ ತೀರ್ಪುಗಳನ್ನ ಯೇಸು ಸ್ವಾಮಿ ಅವರು 여러분 ಸ್ವೀಕರಿಸಿದರು. 이제 예수님께서 십자가에서 모든 죄를 다 씻으시지 않았습니까? ಯೇಸು ಸ್ವಾಮಿ ನಮ್ಮ ಎಲ್ಲಾ ಪಾಪಗಳ ಶಿಲ್ಬೆ ಮೇಲೆ ತೊಳೆಯಲಿಲ್ಲವಾ? 그리고 우리가 죄를 해결해야 될 몇몇 가지 죄를 남겨놓지 아니했습니다. ಅವರು ಸ್ವಲ್ಪ ಪಾಪಗಳನ್ನ ನಾವು ಅದರ ಬಗ್ಗೆ 예수님은 ನೋಡಿಕೊಳ್ಳುವುದಾಗಿ ಬಿಟ್ಟು ಹೋಗಲಿಲ್ಲ. 세상 죄를 다 가지고 가신 것입니다.
ಅವರು ಲೋಕದ ಎಲ್ಲಾ ಪಾಪಗಳನ್ನ ತೆಗೆದುಕೊಂಡರು. 히브리서 10장을 보시면은요. 1ನೆಯ ವಚನ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ 1절에 율법은 장차 오는 좋은 일의 그림자요 참 형상이 아니므로 해마다 늘 드리는 바 같은 제사로는 나오는 자들 언제든지 온전케 할 수 없느니라. ಛಾಯೆಯ ಹೊರತು ಅವುಗಳ ನಿಜ ಸ್ವರೂಪದವಾದದರಿಂದ ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸ್ಥಿತಿಗೆ 구약 시대 율법으로 드려지는 그 속죄 제사로는 언제든지 죄를 온전케 할 수는 없었습니다. ಹಳೆಯ ಒಡಂಬಡಿಕೆಯಲ್ಲಿ ಮಾಡಿದಂತ ಪಾಪ ಸಮರ್ಪಣೆಯಿಂದ ನಮ್ಮನ್ನು ನಾವು ಪರಿಪೂರ್ಣ 그 ಮಾಡಲು 지은 ಸಾಧ್ಯವಿಲ್ಲ. 죄만 해결해 줬죠. ಅದು ಅವಾಗ ಮಾಡಿದ ಪಾಪದ ಬಗ್ಗೆ ಮಾತ್ರ 그런데 ಕೊಳ್ಳುತ್ತದೆ. 신약 시대에 드려진 예수님의 그 십자가에서 죽으신 죽음은 어떤 죄를 없앴습니까? ಆದ್ರೆ ಯೇಸು ಸ್ವಾಮಿಯ ಶಿಲುಬೆ ಮೇಲೆ ಇದ್ದಂತ ಮರಣ ಅದು ಯಾವ ರೀತಿಯಾದಂತ ಪಾಪವನ್ನು 히브리서 ಒಟ್ಟುಕೊಂಡಿತು? 9장 11절 12절인데요. ಇಬ್ರಿಯ 9ನೇ ಅಧ್ಯಾಯ 11, 12ನೇ ವಚನ. 그렇게 장래 좋은 일에 대제사는 오사 손으로 짓지 아니한 곧 이창조에 속하지 않은 득하고 ಆದರೆ 온전한 ಕ್ರಿಸ್ತನು 장막으로 ಈಗ ದೊರೆತಿರುವ 말미암아 ಮೇಲುಗಳನ್ನು ಕುರಿತು ಮಹಾಯಾಜಕನಿಗೆ ಒಂದು ಕೈಯಿಂದ ಕಟ್ಟಲ್ಪಟ್ಟಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಟ್ಟಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗುಡಾರದಲ್ಲಿ ಸೇವೆಯನ್ನು 염소 송이지 피로 아니하고 오직 자기 피로 영원한 속죄를 이루사 단번에 승수에 들어가셨느니라. ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನು ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. 여러분 이 땅에서 드려지는 그 속죄 제사는 이 땅에 만들어진 그 장막에 가서 드려진 제사였습니다. ಇಲ್ಲಿಯವರೆಗೂ ಭೂಲೋಕದಲ್ಲಿದ್ದಂತಹ ಪಾಪ ಸಮರ್ಪಣೆ ಅದು ಬರೀ ಲೋಕದ ಒಂದು ಗುಡಾರದ ಮೇಲೆ ಮಾತ್ರ. 모형 승막에 가서 제사를 드린 거죠. ಇಲ್ಲಿರುವಂತಹ ಒಂದು ಗುಡಾರದಲ್ಲಿ ಮಾತ್ರ. 이 땅에서 드려지는 그 속죄 제사는 유효 기간이 다 있는 것입니다. ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಕೊನೆಯ 주님의 ಒಂದು 속죄 제사는 죄를 ತಾರೀಕು 지을 ಇರುತ್ತದೆ. 때마다 매일매일 드려지는 것이고 ಪಾಪ ಮಾಡಿದಂತ ವ್ಯಕ್ತಿ ಪ್ರತಿ ದಿವಸ ಒಂದು ಪಾಪ 이스라엘 ಪಾಪ 민족의 ಸಮರ್ಪಣೆ 속죄 제사는 ಮಾಡಬೇಕು. 매년 1년치 죄만 없애기 때문에 매년 드려지는 제사입니다. ಮತ್ತು ಸಭೆಯ ಜನರ ಪಾಪ ಸಮರ್ಪಣೆ ಅದು ವರ್ಷಕ್ಕೆ ಒಂದು ಸಾರಿ ಮಾಡಬೇಕಾಗಿತ್ತು. 그런데 예수님께서 드려지는 그 속죄 제사는요, ಆದರೆ ಯೇಸು ಸ್ವಾಮಿಯಿಂದ ಕೊಡಲ್ಪಟ್ಟಂತ ಒಂದು 이 ಸಮರ್ಪಣೆ 땅에 손으로 지은 그 장막이 아니라는 거죠. ಅದೇ ಒಂದು ಲೋಕದ ಕೈಗಳಿಂದ 다시 ಅಲ್ಲ. 11절에 보시면 그리스도께서 장래 좋은 일에 대제사는 오사 손으로 짓지 아니한 곧 이 창조에 속하지 아니한 더 크고 온전한 장막으로 말미암아. ನಾವಿಲ್ಲಿ ನೋಡುವಾಗ, ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳ ಕುರಿತು ಮಹಾಯಾಜಕನಾಗಿ ಒಂದೇ ಕೈಯಿಂದ ಕಟ್ಟಲ್ಪಟ್ಟಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಟ್ಟಂತ ಘನವಾಗಿ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ 여러분 ಸೇವೆಯನ್ನು ಮಾಡುವವನಾಗಿ. PPT를 보시면 하늘나라 장막이 있고 또 이 땅에 장막이 있는 번제에 단 뿔이 있는 것입니다. ಈ ಒಂದು ನಾವು ಸ್ಕ್ರೀನ್ ಅಲ್ಲಿ ನೋಡುವಾಗ ಪರಲೋಕದಲ್ಲಿರುವಂತಹ ಗುಡಾರ ಮತ್ತು ಭೂಲೋಕದಲ್ಲಿರುವಂತಹ ಗುಡಾರವನ್ನ ನೋಡಬಹುದು. 이 땅에 드려지는 그 제물의 피는 이 땅의 성막에 있는 제단불의 피를 바르는 거지만 ಲೋಕದಲ್ಲಿ ಪಾಪ ಸಮರ್ಪಣೆ ಮಾಡಿದ ನಂತರ ಲೋಕದಲ್ಲಿರುವಂತಹ ಗುಡಾರದ ಮೇಲೆ ಆ ರಕ್ತವನ್ನು ಚೆಲ್ಲುತ್ತಾರೆ. 예수님의 피는 하늘나라 제단불에 내 귀퉁이에 다 바르게 된 거죠. ಆದ್ರೆ ಯೇಸು ಸ್ವಾಮಿ ಸಮರ್ಪಣೆ ಕೊಟ್ಟ ನಂತರ ಅವರ ರಕ್ತವು ಪರಲೋಕದಲ್ಲಿರುವಂತಹ 4 ಕೊಂಬುಗಳ ಮೇಲೆ ಆ ಗುಡಾರದ ಮೇಲೆ ಹಾಕಲ್ಪಟ್ಟಿದೆ. 예수님께서는 당신이 하늘나라에 올라가실 때에 당신이 흘린 그 보혈의 피를 가지고 하늘나라 그 제단에 가서 피를 발랐다는 것입니다. ಯೇಸು ಸ್ವಾಮಿ ಮರಣ ಹೊಂದಿದ ನಂತರ ಅವರ ರಕ್ತವನ್ನು ತೆಗೆದುಕೊಂಡು ಪರಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಗುಡಾರದ 4 ಕೊಂಬುಗಳ ಮೇಲೆ 하늘나라 ಹಾಕಿದರು. 제단불에 우리의 죄가 기록이 되어져 있었는데요. ನಮ್ಮ ಎಲ್ಲ ಪಾಪಗಳು ಪರಲೋಕದಲ್ಲಿರುವಂತಹ ಆ ಕೊಂಬುಗಳ 그 ಮೇಲೆ 위에다가 예수님의 그 피를 보혈의 피를 다 발랐다는 거죠. ಆ ಒಂದು ಕೊಂಬುಗಳ ಮೇಲೆ ಯೇಸು ಸ್ವಾಮಿಯ ರಕ್ತ ಹಾಕಲ್ಪಟ್ಟಿದೆ. 이제 하나님이 보실 때에는 우리의 그 죄의 기록이 보이는 것이 아니라 예수님의 피가 보이는 것입니다. ಈಗ ಒಂದು ಕೊಂಬುಗಳ ಮೇಲೆ ದೇವರು ನಮ್ಮ ಪಾಪವನ್ನು ನೋಡುವುದಿಲ್ಲ, ಅಲ್ಲಿ ಬರೀ 자, ಯೇಸು ಸ್ವಾಮಿಯ ರಕ್ತ 예수님께서 ಮಾತ್ರವಿದೆ. 하늘나라 성전에 올라가셔서 제단불에 피를 바르셨는데요. ಯೇಸು ಸ್ವಾಮಿ ಈಗ ಪರಲೋಕಕ್ಕೆ ಹೋಗಿ ಅಲ್ಲಿರುವಂತಹ ಕೊಂಬುಗಳ ಮೇಲೆ ಅವರ ರಕ್ತವನ್ನು 예수님의 ಚೆಲ್ಲಿದ್ದಾರೆ. 피로 제단불에 있는 우리 모든 죄를 다 지워버린 거죠. ಮತ್ತು ಪರಲೋಕದಲ್ಲಿರುವಂತಹ ಎಲ್ಲ ಪಾಪಗಳನ್ನ ಅವರು ತೆಗೆದು ಹಾಕಿದ್ದಾರೆ, ಪಾಪದ ದಾಖಲೆಗಳನ್ನ. 히브리 10장에는 뭐라고 말씀하고 계십니까? ಇಬ್ರಿಯ 10 ಈ ರೀತಿ ಹೇಳುತ್ತದೆ.
16절에 주께서 가라서 그날 후로는 저희와 세울 언약이 이것이라 하시고 내 법을 저희 마음에 두고 저희 생각에 기록하리라 했습니다. 16ನೇ ವಚನದಲ್ಲಿ ಈ ರೀತಿ ಹೇಳುತ್ತದೆ, ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆ ಇರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು. 예수님께서 세상 죄를 위하여 십자가에 죽으시고 당신의 피가 하늘나라 제단불에 바르고 난 이후에 ಯೇಸು ಸ್ವಾಮಿ ಪಾಪಕ್ಕೋಸ್ಕರ ಮರಣ ಹೊಂದಿದ ನಂತರ ಅವರ ರಕ್ತವನ್ನು ಪರಲೋಕದಲ್ಲಿ ಹಾಕಿದ್ದಾರೆ. 이제 하나님은 우리에게 새 언약을 세워 주셨단 말입니다. ಯೇಸು ಸ್ವಾಮಿ ನಮ್ಮ ಮಧ್ಯದಲ್ಲಿ ಒಂದು ಹೊಸ ಒಡಂಬಡಿಕೆಯನ್ನು 새 ಮಾಡಿಕೊಟ್ಟಿದ್ದಾರೆ. 언약이 무엇입니까? ಈ ಒಂದು ಹೊಸ ಒಡಂಬಡಿಕೆ 그래서 우리 마음과 생각에 기록한다고 했는데요. ಅವರ ಆಜ್ಞೆಗಳನ್ನ ನಮ್ಮ 바로 히브리 ಹೃದಯದಲ್ಲಿ 10장 ಹೇಳ್ತಾ ಇದ್ದಾರೆ. 17절입니다. 우리 다 같이 찾아보시겠습니다. ನಾವು 17ನೇ ವಚನವನ್ನು ನೋಡೋಣ. 또 저희 죄와 저희 불법을 내가 다시 기억지 아니하리라 하셨으니. ಅವರ ಪಾಪಗಳನ್ನ ಅವರ ದುಷ್ಕೃತ್ಯಗಳನ್ನ ನನ್ನ ನೆನಪಿಗೆ ಎಂದಿಗೂ 자, ತರುವುದಿಲ್ಲ. 예수님께서 하늘나라 제단불에 당신의 피를 바르시고 난 이후에 하나님께서 우리에게 말씀해 주셨다는 것입니다. ಯೇಸು ಸ್ವಾಮಿ ಅವರ ರಕ್ತವನ್ನ ಗುಡಾರದ ಕುಂಭಗಳ ಮೇಲೆ ಹಾಕಿದ ನಂತರ ಅವರು ಹೇಳ್ತಾ 저희 죄와 ಇದ್ದಾರೆ, 저희 불법을 하나님이 다시는 기억지 않겠다고 했습니다. ನಮ್ಮ ಪಾಪಗಳ ದುಷ್ಕೃತ್ಯಗಳನ್ನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ 우리 ಹೇಳುತ್ತಿದ್ದಾರೆ. 아담으로부터 물려받은 죄와 우리가 살면서 짓는 모든 범죄, 이 모든 죄를 하나님은 다시는 기억지 않는다고 했죠. ಆದಾಮನಿಂದ ಬಂದಂತ ಪಾಪ ಮತ್ತು ನಾವು ಈ ಲೋಕದಲ್ಲಿ ಮಾಡಿದಂತ ಪಾಪಗಳನ್ನ ಯೇಸು ಸ್ವಾಮಿ ನೆನಪಿಗೆ ತರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. 예수님은 아담으로부터 물려받은 그 죄만 없애주신 것이 아니라 ಯೇಸು ಸ್ವಾಮಿ ಆದಾಮನಿಂದ ಬಂದಂತ ಪಾಪವನ್ನು ಮಾತ್ರ ತೆಗೆದು ಹಾಕಲಿಲ್ಲ, 인간들이 살면서 짓는 그 모든 범죄도 예수님께서 다 십자가에서 해결해 주신 거죠. ನಾವು ನಮ್ಮ ಜೀವನ ಕಾಲದಲ್ಲಿ ಮಾಡಿದಂತ ಎಲ್ಲ ಪಾಪಗಳನ್ನ ಅವರು 우리는 ತೊಳೆದಾಕಿದ್ದಾರೆ. 허물과 죄로 죽어 있었습니다. ನಾವು ಈ ಒಂದು ಪಾಪದ ದುಷ್ಕೃತ್ಯಗಳನ್ನು 살면서 짓는 ಮಾಡುವಾಗ 죄도 있고 아담으로부터 물려받은 죄도 있죠. ನಮ್ಮ ಜೀವನದಲ್ಲಿ ಪಾಪವಿದೆ, 다 더하면 모든 죄라는 것입니다. ಅದೆಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ ಎಲ್ಲವೂ ಬರೀ ಪಾಪವೇ 예수 ಆಗಿದೆ. 그리스도는 우리의 모든 죄를 짊어지신 거죠. ಯೇಸು ಸ್ವಾಮಿ ನಮ್ಮ ಎಲ್ಲಾ ಪಾಪಗಳನ್ನು ಅವರು ಹೊತ್ತುಕೊಂಡಿದ್ದಾರೆ. 요한 1세는 온 세상의 죄를 담당하셨다고 얘기하고 계십니다. ಇದು ಹೇಳುತ್ತದೆ, ಯೇಸು ಸ್ವಾಮಿ ನಮ್ಮ ಎಲ್ಲಾ ಪಾಪಗಳನ್ನ ಅವರು ನೋಡಿಕೊಂಡಿದ್ದಾರೆ. 그래서 예수 그리스도는 세상 모든 사람들의 죄를 다 해결해 주셨는데요. ಯೇಸು ಸ್ವಾಮಿ ಈ ಲೋಕದ ಎಲ್ಲಾ ಪಾಪಗಳನ್ನ ಅವರು ಹೊತ್ತುಕೊಂಡಿದ್ದಾರೆ. 하나님께서는 예수 그리스도가 하신 그 일을 보고 난 이후에 우리에게 말씀해 주셨습니다. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅವರ 저희 ಕಾರ್ಯಗಳನ್ನು 죄와 ನೋಡಿದ 저희 ನಂತರ 불법을 내가 다시 기억지 않는다고 했습니다. ಅವರ ಪಾಪಗಳನ್ನ ಅವರ ದುಷ್ಕೃತ್ಯಗಳನ್ನ ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂಬುದಾಗಿ. 하나님은 우리의 허물과 죄를 기억하지 않는다고 ಯೇಸು 했습니다. ಸ್ವಾಮಿ ಹೇಳ್ತಾ ಇದ್ದಾರೆ, ಅವರು ನಮ್ಮ ಪಾಪವನ್ನು ನೆನಪಿಗೆ ತರುವುದಿಲ್ಲ ಎಂಬುದಾಗಿ. 그럼 이것을 믿는 것이 믿음입니다. ಇದರ ಮೇಲೆ ನಂಬಿಕೆ ಇಡುವುದು 하나님의 마음을 모르는 ನಂಬಿಕೆಯಾಗಿದೆ. 사람들은 ಆದ್ರೆ ದೇವರ ವಾಕ್ಯ 그래도 내가 죄를 지었잖아. ನಾನು ಇನ್ನ ಪಾಪ 그래도 ಮಾಡ್ತೀನಿ, 내가 허물이 있잖아. ನನ್ನಲ್ಲಿ ಇನ್ನ ದುಷ್ಕೃತ್ಯಗಳು ಇದೆ, 내가 연약함이 많잖아. ನಾನು ಇನ್ನ ಹಿಂಜರಿಯುತ್ತಾ ಇದ್ದೀನಿ. 그래서 예수님께서 우리의 허물과 연약함과 죄를 십자가에서 다 해결하셨다는 ಈ 거죠. ಕಾರಣದಿಂದ ಯೇಸು ಸ್ವಾಮಿ ಶಿಲ್ವೆ ಮೇಲೆ ಮರಣ ಹೊಂದಿದ್ದರು, ನಮ್ಮೆಲ್ಲ ಪಾಪಗಳನ್ನ ದುಷ್ಕೃತ್ಯಗಳನ್ನ ಹೊತ್ತುಕೊಳ್ಳುವುದಕ್ಕೋಸ್ಕರ. 그래서 예수 그리스도가 흘리신 보혈의 피는 우리의 죄를 영원히 사하여 주신 것입니다. ಯೇಸು ಸ್ವಾಮಿಯ ರಕ್ತ ಅದು ಸಂಪೂರ್ಣವಾಗಿ ನಮ್ಮೆಲ್ಲ ಪಾಪಗಳನ್ನ ತೊಳೆಯಲ್ಪಟ್ಟಿದೆ. 그래서 18절에는 이것을 사하셨은즉 다시 죄를 위하여 제사 드릴 것이 없느니라. 18ನೇ ವಚನದಲ್ಲಿ ಈ ರೀತಿ ಹೇಳುತ್ತೆ, ಪಾಪಗಳ ಪರಿಹಾರವಾದಲ್ಲಿ ಇನ್ನು ಅವುಗಳ ವಿಷಯದಲ್ಲಿ 그래서 ಸಮರ್ಪಣೆ 이것을 ಮಾಡುವುದು 사하셨다는 ಅವಶ್ಯವಿಲ್ಲ. 것은 ನಾವು ನೋಡುವಾಗ 저희 죄와 저희 불법을 얘기하는 것입니다. ಇದು ನಮ್ಮ ಪಾಪಗಳು, ನಮ್ಮ ದುಷ್ಕೃತ್ಯಗಳ ಬಗ್ಗೆ 저희 ಮಾತನಾಡುತ್ತಾ 죄와 ಇದೆ. 저희 불법을 사하셨은즉 다시 죄를 위하여 제사 드릴 것이 없다고 말씀하고 계시는 것입니다. ಈಗ ಪಾಪ ಪರಿಹಾರಕ್ಕೆ ಅದರ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ 그래서 ಎಂಬುದಾಗಿ. 구약 시대 속죄 제사법은 그 유효 기간이 있지 않습니까? ಹಳೆ ಒಡಂಬಡಿಕೆಯ ಒಂದು ಸಮರ್ಪಣೆಯಲ್ಲಿ ಅಲ್ಲಿ ಒಂದು ತಾರೀಕು ಇತ್ತು, ಕೊನೆಯ ಒಂದು ತಾರೀಕು. 개인의 과거 치은 죄 한 번을 용서해 주었지만은 ಅದು ಬರೀ ಒಂದೇ ಒಂದು ಪಾಪವನ್ನು ತೆಗೆದುಕೊಂಡು ಒಂದು ಸಾಮರ್ಥ್ಯವಿತ್ತು. 대속죄 제사는 이스라엘 민족의 1년치 죄를 없애 주었습니다. ಈ ಒಂದು ಸಭೆಯ ಒಂದು ಪಾಪ ಅದು ವರ್ಷಕ್ಕೆ ಒಂದು ಸಾರಿ ಪಾಪವನ್ನು ತೆಗೆದು ಹಾಕುತ್ತಾ ಇತ್ತು. 그래서 평민의 속죄 제사는 그
그 매일매일 죄를 지을 때마다 제사를 드려야 되는 것입니다. ಸಾಮಾನ್ಯ ಜನರು ಅವರು ಪಾಪ ಮಾಡಿದಾಗಲೆಲ್ಲ ಅವರು ಸಮರ್ಪಣೆಯನ್ನ 지금 많은 ಮಾಡಬೇಕಾಗಿತ್ತು. 기독교인들이 매일매일 죄를 지을 때마다 죄를 고백하고 회개기도 하시는데 ಅನೇಕ ಕ್ರೈಸ್ತರು ಅವರು ಪ್ರಾರ್ಥನೆ ಮಾಡಿ ಪಾಪ ಪಶ್ಚಾತ್ತಾಪ ಪಡ್ತಾರೆ. 여러분 그렇게 해서는 속죄가 이루어지지 않는 것입니다. ಆ ಒಂದು ರೀತಿಯಲ್ಲಿ ನಮ್ಮ ಪಾಪ ಅದು ತೊಳೆಯಲ್ಪಡುವುದಿಲ್ಲ. 대속죄 제사는 이스라엘 민족의 1년치 죄를 가지고 하기 때문에 매년 제사를 드려야 되죠. ಮತ್ತು ಸಭೆಯ ಒಂದು ಪಾಪ ಸಮರ್ಪಣೆ ಅದು ಪ್ರತಿ ವರ್ಷ ಮಾಡಬೇಕಾಗಿತ್ತು. 그래서 구약시대 속죄 제사법은 모형이고 그림자일 뿐입니다. ಈ ಕಾರಣದಿಂದ ಒಂದು ಸಮರ್ಪಣೆ ಅದು ಬರೀ ನೆರಳಾಗಿತ್ತು. 실제로 이 세상 모든 사람, 세상 죄를 해결하실 분은 하나님의 어린 양 예수 그리스도이십니다. ಅದು ದೇವರ ಕುರಿವರ ಯೇಸು ಸ್ವಾಮಿ ಮಾತ್ರ ನಮ್ಮ ಎಲ್ಲ ಪಾಪಗಳನ್ನ ಹೊತ್ತುಕೊಳ್ಳಲು ಸಾಧ್ಯ. 이 땅의 속죄 제사의 제물들은 이 땅의 성막에 가서 그 제단불에 피를 발랐지만은 ಈ ಲೋಕದಲ್ಲಿ ಕೊಡುವಂತಹ ಸಮರ್ಪಣೆ ಲೋಕದ ಒಂದು ಸಮರ್ಪಣೆಗೆ ಸಂಬಂಧಪಟ್ಟ. 하나님의 어린 양으로 오신 예수 그리스도는 하늘나라 성전에 하늘나라 장막에 올라가셨습니다. ಆದರೆ ಯೇಸು ಸ್ವಾಮಿಯ ಸಮರ್ಪಣೆ ಅದು ಪರಲೋಕ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟಿತು. 하늘나라 번제단 뿔에 예수님 피를 다 바르셨기 때문에 ಅವರ ಎಲ್ಲ ರಕ್ತವನ್ನು ಪರಲೋಕದಲ್ಲಿರುವಂತಹ ಗುಡರದ ಮೇಲೆ ಹಾಕಿದ ಕಾರಣ 영원히 그 피는 지워지지 ಈ 않습니다. ಒಂದು ರಕ್ತ ಅದು ಅಳಿಸಲು ಸಾಧ್ಯವಿಲ್ಲ. 예수님의 그 피를 영원히 지울 수 있는 자는 아무도 없습니다. ಯಾರು ಈ ರಕ್ತವನ್ನು ತೆಗೆಯಲು ಸಾಧ್ಯವಿಲ್ಲ. 이제 하나님은 우리 죄의 기록을 보지 아니하시고 예수 그리스도의 피를 보고 있죠. ಯೇಸು ಸ್ವಾಮಿ ನಮ್ಮ ಪಾಪಗಳನ್ನ ನೋಡುವುದಿಲ್ಲ, ಅವರು ಯೇಸು ಸ್ವಾಮಿ ರಕ್ತವನ್ನು ನೋಡುತ್ತಾರೆ. 그 피가 표적이 되는 것입니다. ಅದು ನಮಗೆ ಪ್ರೂಫ್ ಆಗಿರುತ್ತದೆ. 그래서 하나님은 다시는 죄를 기억지 않는다고 했습니다. ದೇವರು ಹೇಳ್ತಿದ್ದಾರೆ ಅವರು ನಮ್ಮ ಪಾಪಗಳನ್ನ ದುಷ್ಕೃತ್ಯಗಳನ್ನ ನೆನಪಿಗೆ ತರುವುದಿಲ್ಲ ಎಂಬುದಾಗಿ. 골로새서 2장 13절인데요. ಕೊಲೋಸದವರಿಗೆ ಬರೆದ ಪತ್ರಿಕೆ 골로새서요. ಕೊಲೋಸ್ಯ 제가 읽겠습니다. 또 너희의 범죄와 육체에 무할려 죽었던 너희를 하나님이 그와 함께 살리시고 우리에게 모든 죄를 사하시고, 여기 보시면 우리에게 모든 죄를 사했다고 되어 있습니다. ಇಲ್ಲಿ ಹೇಳುತ್ತದೆ ನಮ್ಮೆಲ್ಲ ಪಾಪಗಳು ತೊಳೆಯಲ್ಪಟ್ಟಿದೆ. 예수님은 우리의 과거죄만 가져간 것이 아니고요. ಅವರು ಬರೀ ನಮ್ಮ ಭೂತಕಾಲದ ಒಂದು ಪಾಪವನ್ನು 우리의 ತೆಗೆದುಕೊಂಡು ಹೋಗಲಿಲ್ಲ. 모든 죄를 사하여 주셨다는 것입니다. ಅವರು ನಮ್ಮೆಲ್ಲ ಪಾಪಗಳನ್ನ ವಿಮೋಚನೆ 예수 ಮಾಡಿದರು. 그리스도로 말미암아 모든 죄는 영원히 씻어진 거죠. ಯೇಸು ಸ್ವಾಮಿ ಮೂಲಕ ನಮ್ಮೆಲ್ಲ ಪಾಪಗಳು 이제는 ತೊಳೆಯಲ್ಪಟ್ಟಿದೆ. 죄를 위하여 제사 드릴 것이 없다는 것입니다. ನಾವು ಈ ಒಂದು ಪಾಪಕ್ಕೋಸ್ಕರ ಯಾವುದೇ ಒಂದು ಸಮರ್ಪಣೆ ಕೊಡೋದು ಅವಶ್ಯಕತೆ ಇಲ್ಲ. 아직까지 마음에 죄가 있다고 얘기한다면은 ಆದ್ರೆ ಜನರು ಹೇಳ್ತಾರೆ ಅವರ ಹೃದಯದಿಂದ ಪಾಪ ಇದೆ 그 사람 ಎಂಬುದಾಗಿ. 예수 그리스도의 공로를 잘 알지 못하는 것입니다. ಯಾಕಂದ್ರೆ ಅವರಿಗೆ ದೇವರ ಒಂದು ಕಾರ್ಯದ ಬಗ್ಗೆ 이제 ಗೊತ್ತಿಲ್ಲ. 죄 ಅದಕ್ಕೆ. 때문에 우리가 고민할 이유는 하나도 없는 것입니다. ನಾವು ನಮ್ಮ ಪಾಪಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳ ಅವಶ್ಯಕತೆ 나의 ಇಲ್ಲ. 죄를 씻기는 예수의 피밖에 없네. ಯೇಸು ಸ್ವಾಮಿಯ ರಕ್ತವೆಲ್ಲ ಪಾಪಗಳನ್ನ ಅದು 자신 ತೊಳೆಯುತ್ತದೆ. 정케하기도 예수의 피밖에 없다고 했습니다. ಯೇಸು ಸ್ವಾಮಿಯ ರಕ್ತ ಮಾತ್ರ ನಮ್ಮನ್ನು ಪಾಪ ವಿಮೋಚನೆ ಮಾಡಲು 예수의 ಸಾಧ್ಯ. 피는 우리의 죄를 영원히 사하여 주셨기 때문입니다. ಯೇಸು ಸ್ವಾಮಿಯ ಸಮರ್ಪಣೆ ನಮ್ಮ ಒಂದು ಪಾಪವನ್ನು ಸಂಪೂರ್ಣವಾಗಿ 에베소 ತೊಳೆದಿದೆ. 2장 8절의 말씀을 우리가 읽어보시면은요, ನಾವು ಎಫೆಸ 8ರಲ್ಲಿ ನೋಡುವಾಗ 너희가 그 은혜를 인하여 믿음으로 말미암아 구원을 얻었나니 ನಂಬಿಕೆ ಮೂಲಕ ರಕ್ಷಣೆಯನ್ನು ಪಡೆದುಕೊಂಡಿದ್ದೇವೆ. 이것이 너희에게서 난 것이 아니요 하나님의 선물이라고 했습니다. ಅದು ನಮ್ಮ ಮೂಲಕ ಅಲ್ಲ, ಯೇಸು ಸ್ವಾಮಿಯ ಒಂದು 우리가 ಉಡುಗೊರೆ. 죄 사함 받는 것은 하나님의 선물입니다. ರಕ್ಷಣೆಯನ್ನು ಪಡೆದುಕೊಳ್ಳುವುದು ಅದು ದೇವರ ಉಡುಗೊರೆ. 선물은 준비하는 자가 비용이 필요하지 받는 자는 비용이 필요하지 않습니다. ಆ ಉಡುಗೊರೆ ಕೊಡುವಂತ ವ್ಯಕ್ತಿ ಮಾತ್ರ ಅದಕ್ಕೆ ಬೆಲೆ ಕಟ್ಟಬೇಕು, ಸ್ವೀಕರಿಸುವಂತ ವ್ಯಕ್ತಿ ಅಲ್ಲ. 행위에서 난 것이 아니니 이는 누구든지 자랑치 못하게 함이니라라고 했습니다. ನಮ್ಮ ಕಾರ್ಯಗಳ ಮೂಲಕವಲ್ಲ, ಅದು ಉಡುಗೊರೆ ಕೊಡುವಂತ ವ್ಯಕ್ತಿಯ ಮೂಲಕ. 여러분, 우리가 죄 사함 받은 것은 우리의 잘한 어떤 노력이나 수고나 행위로 말미암아 우리가 죄 사함 받은 것이 아니라 ನಾವು ನಮ್ಮ ಕಾರ್ಯಗಳ ಮೂಲಕ, ಸ್ವಂತ ಸಾಮರ್ಥ್ಯದ ಮೂಲಕ ರಕ್ಷಣೆಯನ್ನು ಪಡೆದುಕೊಂಡಿಲ್ಲ. 예수 그리스도의 십자가의 ಯೇಸು 공로입니다. ಸ್ವಾಮಿಯ ಒಂದು ಕಾರ್ಯದ ಮೂಲಕ, ಶಿಲುಬೆಯ ಕಾರ್ಯದ ಮೂಲಕ 인간의 모든 죄는 십자가, 예수님이 흘리신 십자가의 보혈로 해결이 되는 것입니다. ಎಲ್ಲ ಮನುಷ್ಯರ ಪಾಪವು ಯೇಸು ಸ್ವಾಮಿಯಿಂದ ಶಿಲುಬೆ ಮೇಲೆ ಹಾಕಲ್ಪಟ್ಟಿದೆ. 인간의 그 뉘우침이나 인간의 어떤 회개 규도나 이런 것으로 죄가 없어지는 것이 아닙니다.
ನಮ್ಮ ಒಂದು ಕಾರ್ಯದಿಂದ ನಮ್ಮ ಒಂದು ಸಾಮರ್ಥ್ಯದಿಂದ ನಮ್ಮ ಪಾಪಗಳು ಅಲ್ಲಿ ತೊಳೆಯಲ್ಪಟ್ಟಿವೆ. 예수 그리스도의 그 보혈이 우리의 죄를 영원히 끝을 냈습니다. ಸ್ವಾಮಿಯ ರಕ್ತದ ಮೂಲಕ ನಮ್ಮ ಪಾಪದು ಶಾಶ್ವತ 히브리 10장 10절에 있는 말씀을 제가 보겠습니다. 10ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುವಾಗ 이 뜻을 쫓아 예수 그리스도의 몸을 단번에 들으심으로 말미암아 우리가 거룩함을 얻었노라. ಯೇಸು ಕ್ರಿಸ್ತನ ಒಂದೇ ಸಾರಿ ದೇಹದ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದಿಂದಲೇ ನಾವು ಶುದ್ಧರಾದೆವು. 예수 그리스도의 몸이 단번에 들으심으로 우리는 거룩한 자가 되었다는 것입니다. ಯೇಸು ಸ್ವಾಮಿಯ ದೇಹದ ಸಮರ್ಪಣೆಯಿಂದ ನಾವು ಪರಿಶುದ್ಧರಾಗಿದ್ದೇವೆ. 12절에 오직 그리스도는 죄를 위하여 한 영원한 제사를 드리시고 하나님 우편에 앉으사. 12ನೇ ವಚನದಲ್ಲಿ ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವುದಕ್ಕೆ ಒಂದು ಯಜ್ಞ ಸಮರ್ಪಣೆ ಮಾಡಿ ದೇವರ 14절 오시면 즉 한 제물로 거룩하게 된 자들 영원히 온전케 하셨느니라. 14ನೇ ವಚನದಲ್ಲಿ ಹೇಳುತ್ತದೆ ಪವಿತ್ರರಾಗುವುದನ್ನು ಒಂದೇ ಸಮರ್ಪಣೆ 예수 그리스도의 한 제물로 영원히 온전케 되었습니다. ಸಂಪೂರ್ಣವಾಗಿ ನಮ್ಮ ಪಾಪವನ್ನು ತೊಳೆದಿದ್ದಾರೆ. 구약 시대 속죄 제사는 완전한 속죄가 되지 아니했기 때문에 ಒಡಂಬಡಿಕೆಯಲ್ಲಿ ಪಾಪ ಕ್ಷಮಾಪಣೆ ಅದು ಸಂಪೂರ್ಣವಾಗಿರಲಿಲ್ಲ. 자주 같은 제사를 드렸지만은 ಅದು ಮತ್ತೊಮ್ಮೆ ಸಮರ್ಪಣೆ ಮಾಡಬೇಕಾಗಿತ್ತು. 예수님께서 드리시는 이 제사는 ಆದರೆ ಯೇಸು ಸ್ವಾಮಿಯಿಂದ ಬಂದಂತ ಒಂದು ಸಮರ್ಪಣೆ 이 땅의 그 장막에 들어간 것이 아니라 하늘나라 장막에 들어갔습니다. ಗುಡಾರದ ಮೇಲೆ ಅವರು ಪ್ರವೇಶಿಸಲಿಲ್ಲ, ಆದರೆ ಪರಲೋಕದಲ್ಲಿರುವಂತಹ ಗುಡಾರದಲ್ಲಿ ಪ್ರವೇಶಿಸಿದರು. 하늘나라에는 영원한 영혼계에 속하죠. ಪರಲೋಕ ಅದು ಭೂಲೋಕ ಎಲ್ಲದಕ್ಕೂ 그래서 ಸಂಬಂಧಪಟ್ಟದ್ದು. 예수님이 하시는 일들은 다 영원한 일을 하는 것입니다. So every ಯೇಸು ಸ್ವಾಮಿ ಮಾಡುವುದೆಲ್ಲವೂ ಅದು ಶಾಶ್ವತವಾಗಿದೆ. 예수님 한 분으로 말미암아 영원한 속죄가 영원히 온전케 되어졌다는 거죠. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯ ಮೂಲಕ ನಾವು ಶಾಶ್ವತ ವಿಮೋಚನೆಯನ್ನ ಪಡೆದುಕೊಂಡಿದ್ದೇವೆ, ರಕ್ಷಣೆಯನ್ನ ಪಡೆದುಕೊಂಡಿದ್ದೇವೆ. 아직까지 예수 그리스도의 십자가의 보혈로 우리의 모든 죄가 영원히 사해졌다는 사실을 정확히 모르는 ಜನರು 사람들은 ಯಾರಿಗೆ ಇನ್ನೂ ಗೊತ್ತಿರುವ ಯೇಸು ಸ್ವಾಮಿ ರಕ್ತದ ಮೂಲಕ ಅವರು ಶಾಶ್ವತ ವಿಮೋಚನೆ ಪಡೆದುಕೊಂಡಿದ್ದಾರೆ 아직까지 자기의 죄가 있는 줄로 이렇게 착각을 하는 사람들이 많고 ಯಾರ್ಯಾರು ಹೇಳ್ತಾರೋ ಅವರಲ್ಲಿ ಪಾಪ ಇದೆ ಎಂಬುದಾಗಿ 그 죄를 자기가 씻어보려고 막 노력하려고 하는 사람들이 많은데 ಅನೇಕ ಮಂದಿ ಅವರು ಪಾಪದಿಂದ ಬಿಡುಗಡೆ ಹೊಂದಲು ಪ್ರಯತ್ನ 성경은 ಪಡುತ್ತಾರೆ. 분명히 말씀하고 있습니다. ಆದರೆ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. 예수님께서 흘리신 그 십자가의 보혈이 ಶಿಲುಬೆ ಮೇಲಿರುವಂತಹ ಯೇಸು ಸ್ವಾಮಿಯ ರಕ್ತ 모든 사람들의 죄를 영원히 사했다는 사실입니다. ಲೋಕದಲ್ಲಿರುವಂತಹ ಎಲ್ಲ ಜನರನ್ನು ಶಾಶ್ವತವಾಗಿ ವಿಮೋಚಿಸಿದೆ 여러분 ಎಂಬುದಾಗಿ. 이 사실을 듣고 이 사실을 그 마음에 그대로 받아들이는 자들이 예수님을 올바로 믿는 ಈ 사람들입니다. ಒಂದು ವಾಕ್ಯಗಳನ್ನ ಸ್ವೀಕರಿಸುವಂತಹ ಜನರು ಅವರು ವಿಮೋಚನೆಯನ್ನ ಪಡೆದುಕೊಂಡಿದ್ದಾರೆ. 여러분 이제는 우리가 죄 때문에 우리가 고민할 이유가 없는 것입니다. ನಾವು ನಮ್ಮ ಪಾಪಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವ 왜냐하면 ಅವಶ್ಯಕತೆ 예수님께서 ಇಲ್ಲ. 완벽하게 죄를 사하여 주셨기 때문에 ಯಾಕಂದ್ರೆ ಯೇಸು ಸ್ವಾಮಿ ನಾವೆಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ತೆಗೆದುಕೊಂಡಿದ್ದಾರೆ. 영원히 ಸಂಪೂರ್ಣವಾಗಿ 예수 그리스도의 보혈로 우리의 모든 죄가 영원히 ಯೇಸು 사해졌다는 ಸ್ವಾಮಿಯ ರಕ್ತ 사실입니다. ಸಂಪೂರ್ಣವಾಗಿ ನಮ್ಮೆಲ್ಲ ಪಾಪಗಳನ್ನ ತೊಳೆಯಲ್ಪಟ್ಟಿದೆ. 여러분 주님을 찬양합니다. ನಾವು ಯೇಸು ಸ್ವಾಮಿಯ 예수 ರಕ್ತವನ್ನು 그리스도의 ಆರಾಧಿಸಬೇಕು. 보혈을 찬양합니다. 우리 예수님의 피로 영원히 죄를 ಸಂಪೂರ್ಣವಾಗಿ ಯೇಸು 씻음 ಸ್ವಾಮಿಯ ರಕ್ತದ ಮೂಲಕ 받았습니다. ನಾವು ವಿಮೋಚನೆಯನ್ನು ಪಡೆದುಕೊಂಡಿದ್ದೇವೆ. 나의 공로가 아니라 예수 그리스도의 공로로 죄사함을 받아 이제 하나님의 자녀가 되었다는 것입니다. ನಾವು ನಮ್ಮ ಕಾರ್ಯಗಳ ಮೂಲಕ ಅಲ್ಲ, ಯೇಸು ಸ್ವಾಮಿಯ ಕಾರ್ಯಗಳ ಮೂಲಕ ನಾವು ಶಾಶ್ವತ ವಿಮೋಚನೆಯನ್ನು ಪಡೆದುಕೊಂಡಿದ್ದೇವೆ. 예, 여러분 오늘 우리는 예수님께서 우리의 모든 죄를 영원히 씻었다는 사실을 같이 말씀으로 나누었습니다. ಇವತ್ತು ಯಾವ ರೀತಿ ಯೇಸು ಸ್ವಾಮಿಯ ರಕ್ತ ನಮ್ಮನ್ನ ವಿಮೋಚಿಸಿದೆ ಎಂಬುದಾಗಿ ನಾವು ನೋಡಿದೆವು. 우리가 복음반 3시간을 우리가 같이 말씀을 ನಾವು 3 나누었는데요. ಗಂಟೆಗಳ ಕಾಲದ ಒಂದು 이 시간을 통해 우리 같이 은혜를 입을 수 있어서 너무너무 감사합니다. ನಾವು ನೀವೆಲ್ಲರ ಸಂಗಡ ಕೃಪೆಯನ್ನು ಪಡೆದುಕೊಂಡಿದ್ದಕ್ಕೆ ನಾನು ಬಹಳ ಕೃತಜ್ಞತೆಯುಳ್ಳನಾಗಿದ್ದೇನೆ. 이 시간 복음반 말씀을 마치도록 하겠습니다. ಇಲ್ಲಿ ಸುವಾರ್ತೆಯ ವರ್ಗವನ್ನು ನಾನು ಮುಗಿಸುತ್ತೇನೆ. 여러분 감사합니다. ಧನ್ಯವಾದಗಳು. 안녕히 계십시오.